ಹಾಡು ಆಮೇಲೆ ಹೇಳ್ತಾರೆ ಬಿಡು. ಅಕ್ಕ ಓಂ ಆನ್ ಮಾಡ್ಕೊಳ್ಳಿ ಅಕ್ಕ, ಕೇಳಿಸ್ತಾ ಇಲ್ಲ. ನಾನು ಆನ್ ಮಾಡಿದ್ದೀನಿ. ಯಾ ಹರಿ ಓಂ. ಗುರು ಚತುಷ್ಟಯರಿಗೆ ಶಿರಸ ಮನಸ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ಸೇರಿರುವಂತಹ ಶ್ರೋತೃವೃಂದದವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ವಾಸವಿ ದೇವಿ ದರ್ಶನಂ 114ನೇ ಪೇಜು ಪುತ್ರಕಾಮೇಷ್ಟಿ ಯಾಗ, ಅದನ್ನು ಓದ್ತೀನಿ ಇವಾಗ. ರಾಜಗುರುಗಳಾದ ಭಾಸ್ಕರಾಚಾರ್ಯರು ನೀಡಿದ ಮಾರ್ಗದರ್ಶನದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನೇ ಮಾಡೋಣವೆಂದು ಪೆನುಗೊಂಡಾಧೀಶನ ನಿರ್ಣಯವಾಯಿತು. ಅಂದಿನ ಸಮಾವೇಶದಲ್ಲಿ ಸೇರಿದವರಿಗೆಲ್ಲರಿಗೂ ರಾಜವಂಶದ ಭಾಗ್ಯೋದಯದ ಬಾಗಿಲು ತೆರೆಯಿತೆನ್ನಿಸಿತು. ಕುಸುಮಾಂಬೆಯ ಒಳಮನಸ್ಸಿನ ಮೇಲೆ ಮುಸುಕಿದ್ದ ಚಿಂತೆಯ ಪರದೆಯು ಸರಿತು ಎನ್ನಿಸಿತು. ಅಂದರೆ ಒಳಗಡೆ ಅದು ಮುಂದ್ಗಡೆ ಹೋಯ್ತು ಅಂತ. ತನ್ನ ಪ್ರಾಣನಾಥನು ಮಿತಭಾಷಿಯಾದರೂ ದೃಢ ನಿಲುವಿನ ದೂರದರ್ಶಿಯೆಂದು, ಮಾತಾ ಪಿತೃ ಗುರು ಭಕ್ತಿ ಪೂರ್ಣನೆಂದು, ಪ್ರಜಾಹಿತ ಕಾಮಿಯೆಂದು ಸದಾ ಪೂಜ್ಯ ಭಾವದಿಂದ ಕೂಡಿ ಆರಾಧಿಸುತ್ತಿದ್ದಳು. ಸಾವಧಾನವಾಗಿ ದಿಟ್ಟ ಹೆಜ್ಜೆ ನೀಡುವ ಸರ್ವಸಮರ್ಥನಾದ ತನ್ನ ಪ್ರಭು ಇಂದು ತನ್ನ ಮೇಲೆ ಎಂಥ ನಂಬಿಕೆಯನ್ನು ತೋರಿಸಿದ್ದಾರೆ. ನಮ್ಮ ನಿರ್ಣಯಕ್ಕೆ ನಾನು ಮರುಮಾತನಾಡದೆ ಎಂಥ ನೇಮ ನಿಷ್ಠೆಗಳಿಂದಲಾದರೂ ಬಾಳುವೆನೆಂಬ ನಂಬಿಕೆ. ಸತಿಪತಿಗಳ ನಡುವೆ ಇಂತಹ ಪರಸ್ಪರ ಅಚಲ ನಂಬಿಕೆಯು ಮೂಡಿದಾಗ ಮಾತ್ರವಲ್ಲವೇ ಸಹಜೀವನದ ಮೇರುವನ್ನೇರಲಾಗುವುದು. ಆ ನಂಬಿಕೆಯ ಭರವಸೆಯನ್ನಲ್ಲವೇ ನಮಗವರು ನೀಡಿರುವ ಪ್ರೇಮದ ಕೊಡುಗೆ. ನನ್ನಲ್ಲಿ ಉದಿಸಿರುವ ಪುತ್ರವಾಂಛೆಯು ನನಗಿನ್ನು ಬೇಗುದಿಯಾಗಿ ಪೀಡಿಸದು. ಅಂದು ಕೌಸಲ್ಯೆ, ಸುಮಿತ್ರೆ, ಕೈಕೇಯರಂತಹ ಅಯೋಧ್ಯೆಯ ಮಹಾನ್ ಅರಸಿಯರೊಡನೆ ದಶರಥ ಭೂಪನು ಮಾಡಿದಂತಹ ಪುತ್ರಕಾಮೇಷ್ಟಿಯಾಗ ಅಂತಹ ಸಾಧ್ವಿ ಶಿರೋಮಣಿಯರಿಗೆ ಒದಗಿ ಬಂದಂತಹ ಪುತ್ರೋತ್ಸವದ ಭಾಗ್ಯ ತನ್ನ ಪಾಲಿಗೂ ದೊರೆಯಲಿದೆ ಎಂದು ನೆನೆಸಿಕೊಂಡರೆ ಈ ಜೀವ ಆನಂದದಿಂದ ಕುಣಿದಾಡುವುದು ಎಂದು ತನ್ನೊಳಗೆ ತಾನೇ ಆನಂದ ಲಹರಿಗಳಲ್ಲಿ ತೇಲುತ್ತಿದ್ದಳು. ರಾಣಿಯಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿದ ಕುಸುಮಶ್ರೇಷ್ಠಿಯು ತಾನೂ ಆ ಆನಂದದಲ್ಲಿ ತನ್ಮಯನಾದನು. ಪೆನುಗೊಂಡಾಧೀಶ್ವರನಾದ ಕುಸುಮಶ್ರೇಷ್ಠಿಯು ಕೈಗೊಳ್ಳಲಿರುವ ಅಪರೂಪದ ಪುತ್ರಕಾಮೇಷ್ಟಿಯಾಗದ ವಿಚಾರವು ಆಗಲೇ ಪೆನುಗೊಂಡೆಯ ಮನೆಯ ಸಂತಸದ ಸುದ್ದಿಯಾಯಿತು. ಸಮಸ್ತ ಪ್ರಜೆಗಳು ತಮ್ಮ ಉಸಿರಿಗೆ ಉಸಿರಾಗಿ ಆಳುತ್ತಿರುವ ರಾಜನಿಗೆ ಸಂತಾನವಾದರೆ ನಮ್ಮ ಮನೆಯ ಪುತ್ರೋತ್ಸವಕ್ಕಿಂತ ಹೆಚ್ಚು ಹರ್ಷದಾಯಕವೆಂದು ತುಂಬ ಹೃದಯದಿಂದ ಭಾವಿಸುತ್ತಾ ಆ ಅಪೂರ್ವ ಮಹಾನ್ ಯಾಗವನ್ನು ವೀಕ್ಷಿಸಲು, ಯಾಗದಲ್ಲಿ ಪಾಲ್ಗೊಳ್ಳಲು, ಯಾಗಕ್ಕೆ ಸಹಕರಿಸಲು ಕಾತುರಗೊಂಡರು. ನಾಡಿನ ಮೂಲೆ ಮೂಲೆಗೂ ಯಾಗವಾರ್ತೆಯನ್ನು ತಲುಪಿಸಲು ಸಕಲ ಪ್ರಯತ್ನಗಳು ನಡೆದವು. ಸಮಸ್ತ ಪ್ರಜೆಗಳಿಗೂ ಯಾಗದಲ್ಲಿ ಭಾಗವಹಿಸಲು ಕರೆ ನೀಡಲಾಯಿತು. ಪೆನುಗೊಂಡೆಯ ರಾಜ್ಯಾಧಿಪತ್ಯಕ್ಕೆ ಒಳಪಟ್ಟ 17 ಪಟ್ಟಣಗಳ ನಗರ ಸ್ವಾಮಿಗಳಿಗೂ ಅಕ್ಕಪಕ್ಕದ ರಾಜರುಗಳಿಗೂ ಮಹಾನ್ ವ್ಯಕ್ತಿಗಳಿಗೂ ಶ್ರೇಷ್ಠರಿಗೂ ವಿಶೇಷ ಆಹ್ವಾನವನ್ನು ನೀಡಲು ಚತುರ ದೂತರು ಉತ್ಸಾಹದಿಂದ ಹೊರಟರು. ರಾಜಾದಿರಾಜರು ಮಾಡುವಂತಹ ಅನುಪಮ ಮಹಾಯಜ್ಞದಲ್ಲಿ ಭಾಗಿಗಳಾಗುವುದೇ ನಮ್ಮ ಪಾಲಿನ ಮಹಾಭಾಗ್ಯವೆಂದುಕೊಂಡು ಪುಣ್ಯ ಭಾಗ ಪ್ರೇಮಿಗಳಾದ ಪೆನುಗೊಂಡೆಯ ಜನತೆ ಹಾಗೂ ಕೃಪಾಲ ಪ್ರಿಯರು ಬಹುದಿನಗಳ ಹಿಂದಿನಿಂದಲೇ ಅರಮನೆಯ ಬೊಕ್ಕಸಕ್ಕೆ ತಮ್ಮ ಪಾಲಿನ ಕಾಣಿಕೆಗಳನ್ನು, ಸೇವಾಧನವನ್ನು ಮುಟ್ಟಿಸತೊಡಗಿದರು. ತಮ್ಮ ಸ್ವಂತ ಸ್ಥಳಗಳಲ್ಲಿ ಅಪರೂಪವಾದ ವಸ್ತುವೇನೇ ಇರಲಿ ಅದರ ಮೌಲ್ಯವನ್ನು ಲೆಕ್ಕಿಸದೆ ಪೆನುಗೊಂಡೆಗೆ ಅದನ್ನು ಮುಟ್ಟಿಸುವ ಹೊಣೆ ಅವರೇ ಹೊತ್ತುಕೊಳ್ಳುತ್ತಿದ್ದರು. ಉದಾರ ಚರಿತನಾದ ಕುಸುಮಶ್ರೇಷ್ಠಿಯ ಮೇಲಿನ ಭಕ್ತಿಯಿಂದ, ಉದಾರ ಮನಸ್ಸಿನಿಂದ ರಾಜಧಾನಿಗೆ ಸೇವಾಧನವನ್ನು ಕಳಿಸುವವರ ಸಂಖ್ಯೆ ಹೆಚ್ಚಿತು. ಯಜ್ಞಪ್ರಿಯರು ಕಳಿಸಿದ ಅಮೂಲ್ಯ ವಸ್ತುಗಳನ್ನು, ಅಮಿತ ಧನವನ್ನು ಕಾಪಾಡಲು ಭದ್ರವಾದ ಉಕ್ಕಿನಂತಿರುವ ಉಗ್ರಾಣಗಳನ್ನು ನಿರ್ಮಿಸಬೇಕಾಗಿ ಬಂತು. ರಾಜಸೇವಕರಲ್ಲಿ, ರಾಜ ಪರಿವಾರದವರಲ್ಲಿ, ಜನತೆಯಲ್ಲಿ ತಮ್ಮ
ಪಾಲಿಗೆ ಯಾವ ಕರ್ತವ್ಯವೇ ಬರಲಿ ತಾವು ಪ್ರೇಮದಿಂದ ನಿರ್ವಹಿಸಲು ಸಿದ್ಧರೆಂಬ ಭಾವ ಅವರ ಮುಖಗಳಲ್ಲಿ ಪ್ರಸನ್ನತೆಯ ಚೆಲುವಾಗಿ ಅಭಿವ್ಯಕ್ತವಾಗತೊಡಗಿತು. ಊರಿಗೆ ಊರೇ ಕ್ರಿಯಾಶೀಲವಾಯಿತು. ಅವರ ಉತ್ಸಾಹ ಸಂಭ್ರಮಗಳನ್ನು ಕಂಡು ಕುಸುಮಶ್ರೇಷ್ಠಿ ತನ್ನಲ್ಲಿ ಪ್ರಜೆಗಳು ತೋರುತ್ತಿರುವ ತಾದಾತ್ಮ್ಯ ಭಾವವನ್ನು ಅರ್ಥ ಮಾಡಿಕೊಂಡು ಒಳಗೊಳಗೆ ಧನ್ಯತಾಭಾವವನ್ನು ಅನುಭವಿಸುತ್ತಿದ್ದನು. ఇంకొంచెం చదివిస్తున్నా. ಈಗ ಆರಂಭದಲ್ಲಿ ಸತಿಪತಿಗಳು ಹೇಗಿರ್ಬೇಕು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಅವರು ಹೇಗೆ ಆದರ್ಶ ದಂಪತಿಗಳಾಗ್ತಾರೆ ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ ಈ ರಚನಾಕಾರರು. ಇದು ಹೆಂಡತಿ ಏನು ಬಯಸ್ತಾಳೆ, ಅದಕ್ಕೆ ತಾನೇನ್ ಮಾಡ್ಬೇಕು ಅನ್ನೋದನ್ನ, ಏನ್ ಮಾಡಿದ್ರೆ ಆಕೆ ಸಂತೋಷವಾಗಿರ್ತಾಳೆ, ಏನ್ ಮಾಡಿದ್ರೆ ಆಕೆ ತೃಪ್ತಿಯಿಂದ ಇರ್ತಾಳೆ, ನೆಮ್ಮದಿಯಿಂದ ಇರ್ತಾಳೆ ಅನ್ನೋದನ್ನ ಯೋಚನೆ ಮಾಡಿದ್ದ ಕುಸುಮ ಶ್ರೇಷ್ಠಿ. ಅದಕ್ಕೋಸ್ಕರ ಅವನಿಗೆ ಈ ಒಂದು ಏನು ಪುತ್ರ ಕಾಮೇಷ್ಟಿ ಯಾಗ ಮಾಡ್ತೀನಿ ಅಂತ ಅಂದಾಗ ಹೆಂಡತಿ ಮುಖದಲ್ಲಿ ಎಷ್ಟು ಕಳೆ ಬಂದಿದೆ, ಎಷ್ಟು ನಗು ಬಂದಿದೆ, ಮನಸ್ಸು ಎಷ್ಟು ಪ್ರಸನ್ನವಾಗಿದೆ ಅಂತ ನೋಡಿ ಹೌದಲ್ವಾ ನನ್ಗೂ ಸಂತೋಷ ಆಗುತ್ತೆ, ಅವಳು ಸಂತೋಷವಾಗಿದ್ರೆ ಅಂತ ಹೇಳಿ, ಅಂದ್ರೆ ಸತಿಪತಿಯರು ಹೀಗಿರ್ಬೇಕು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಏನಾದ್ರೂ ಒಂದು ಕಾರ್ಯ ಆಗ್ಬೇಕಾದ್ರೆ ರಾಜ ಅಂದಾಗ ಆ ಊರಿನ ಜನತೆ ಎಲ್ಲ 18 ಪಟ್ಟಣಗಳಲ್ಲಿ ಇವ್ರದ್ದು ಅಂದ್ಬಿಟ್ರೆ 17 ಪಟ್ಟಣಗಳ ಜನರು ಕೂಡ ತುಂಬಾ ಉತ್ಸಾಹಪೂರ್ಣರಾಗಿದ್ರು. ಯಾಕೆಂದ್ರೆ ರಾಜನ್ ಮನೆಗೆ ಒಂದ್ ಮಗು ಬರ್ಲಿ, ಇವ್ರ ಮನೆಗೆ ಬಂದಷ್ಟು ಸಂತೋಷ ಎಲ್ರಿಗೂ ಇತ್ತು. ಅದಕ್ಕೋಸ್ಕರ ಎಲ್ರು ಮಾಡ್ಲಿ ಈ ಒಂದು ಕಾರ್ಯದಲ್ಲಿ ಅವರವರ ಒಂದು ಏನೇನು ಇದಾಗತ್ತೋ ಸೇವೆ, ಆರ್ಥಿಕ ಸೇವೆ, ಆಮೇಲೆ ಶಾರೀರಿಕ ಸೇವೆ, ಇನ್ನು ಧಾನ್ಯ ಸೇವೆ, ಏನೇನಾಗುತ್ತೋ ಅಷ್ಟನ್ನು ಆ ಒಂದು ಇದಕ್ಕೆ ಉಗ್ರಾಣನೋ ಏನೋ ಹೇಳ್ತಾರ ಅದಕ್ಕೆ ತಂದು ಬೊಕ್ಕಸಕ್ಕೆಲ್ಲ ಹಾಕ್ತಾ ಇದ್ರಂತೆ. ಅಂದ್ರೆ ಊರ್ನವ್ರಿಗೆಲ್ಲ ಎಷ್ಟು ಸಂತೋಷ ಆಗ್ತಾ ಇತ್ತು. ಈ ಒಂದು ರಾಜ ಈ ಪುತ್ರಕಾಮೇಷ್ಟಿ ಯಾಗ ಕೈಕೊಂಡಿದ್ದಾನೆ ಅಂತ ಕೇಳಿದ ತಕ್ಷಣನೇ ಬಹಳ ಸಂತೋಷ ಪಟ್ಟಂತೆ. ಅಷ್ಟೇ ಅಲ್ಲದೆ ಅದಕ್ಕೇನಾಗ್ಬೇಕು ಅದನ್ನು ಕೂಡ ಎಲ್ರನ್ನು ತಂದು ಅವರಿಗೆ ರಾಜನಿಗೆ ಸಮರ್ಪಿಸೋದಕ್ಕೆ ಕೂಡ ಪ್ರಯತ್ನ ಪಟ್ರು. ಹೀಗೆ ಆ ಮಗು ಬರುತ್ತೆ ಅಂದಾಗ ಮನೆಯವ್ರಿಗೂ ಅಲ್ದೆ ರಾಜ ಆಗಿದ್ದ ಬೇರೆ ಪ್ರಜೆಗಳಿಗೆ 17 ಪಟ್ಟಣದ ಪ್ರಜೆಗಳು ಕೂಡ ಸಂತೋಷವಾಗಿದ್ರು ಈ ಒಂದು ವಿಷಯನ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮಹಾನ್ ಯಾಗ ಕಾರ್ಯವಾಗಿದ್ದರಿಂದ ಬಹುದಿನಗಳಿಂದ ಪೂರ್ವ ಸಿದ್ಧತೆಗಳು ಸುಸಜ್ಜಿತವಾಗಿ ಅಯ್ಯೋ ನಾನು ಮ್ಯೂಟ್ ತೆಗ್ದಿದ್ದೀನಿ ಸಾರಿ ಮ್ಯೂಟ್ ತೆಗೆದೇ ಮಾಡ್ತಾ ಇದ್ದೆ. ಮಹಾನ್ ಯಾಗ ಕಾರ್ಯವಾಗಿದ್ದುದರಿಂದ ಬಹುದಿನಗಳಿಂದ ಪೂರ್ವ ಸಿದ್ಧತೆಗಳು ಸುಸಜ್ಜಿತವಾಗಿ ಆರಂಭವಾದವು. ಪೆನುಗೊಂಡೆಗೆ ಅನತಿ ದೂರದಲ್ಲಿರುವ ವಿಶಾಲವಾದ ಬಯಲಿನಲ್ಲಿ ಪ್ರಾರಂಭವಾಗಿದ್ದ ಯಜ್ಞಶಾಲೆಯ ನಿರ್ಮಾಣ ಕಾರ್ಯವು ಮುಕ್ತಾಯಗೊಂಡಿತು. ಸಹಸ್ರ ಸಂಖ್ಯೆಯಲ್ಲಿ ಬರಲಿರುವ ಅತಿಥಿ ಅಭ್ಯಾಗತರಿಗೂ ಬಂಧು ಬಾಂಧವರಿಗೂ ಇಷ್ಟ ಮಿತ್ರರಿಗೂ ಆಹ್ವಾನಿತ ಗಣ್ಯರಿಗೂ ಪ್ರಜಾ ಸಮುದಾಯಕ್ಕೂ ಪೂರ್ಣ ಯಜ್ಞ ವೀಕ್ಷಣೆ ಸಾಧ್ಯವಾಗುವಂತೆ ಅನುಕೂಲಕರವಾದ ವಿಶಾಲವಾದ ಕ್ರತುವೇದಿಕೆಯನ್ನು ಸ್ವಲ್ಪ ಎತ್ತರದಲ್ಲಿ ನಿರ್ಮಿಸಲಾಗಿತ್ತು. ಮಧ್ಯದಲ್ಲಿ ಚೌಕಾಕಾರವಾದ ಮಹಾನ್ ಯಜ್ಞಕುಂಡ, ಚೆನ್ನಾಗಿ ರಚಿಸಿದ್ದ ಮೇಲುಕಟ್ಟು, ಯಜ್ಞಶಾಲೆಯ ಸ್ತಂಭಗಳು, ಸುವರ್ಣ ದೀಪ ಸ್ತಂಭಗಳು ನಯನ ಮನೋಹರವಾಗಿದ್ದವು. ಯಜ್ಞದಲ್ಲಿ ಬ್ರಹ್ಮ, ಹೋತೃ, ಉದ್ಗಾತೃ, ಅಧ್ವರ್ಯು, ಯಜಮಾನರುಗಳಿಗೆ ಉಚಿತ ಸ್ಥಾನಗಳನ್ನು ನಿರ್ಣಯಿಸಿ ಸುಂದರ ಸಾತ್ವಿಕ ಆಸನಗಳನ್ನು ರಚಿಸಿದರು. ಈ ಕ್ರಿಯಾಶೀಲತೆಯ ಉತ್ಸಾಹ ಸಂಭ್ರಮಗಳ ವಾತಾವರಣದಲ್ಲಿ ಒಂದು ನಿರ್ದಿಷ್ಟ ಸುದಿನದಲ್ಲಿ ಕುಸುಮ ದಂಪತಿಗಳು ಶುದ್ಧಿ, ಶ್ರದ್ಧೆ, ನಿಷ್ಠೆಗಳಿಂದ ಯಾಗದೀಕ್ಷೆಯನ್ನು ಕೈಗೊಂಡು ವಿನೀತ ಹೃದಯದಿಂದ ಭಕ್ತಿ ಭಾವದಿಂದ ಕಂಕಣಬದ್ಧರಾದರು. ರಾಜದಂಪತಿಗಳು ಮಿತಾಹಾರ, ಜಿತೇಂದ್ರಿಯತ್ವ, ತಪಸ್ಸುಗಳಿಂದಲೂ ಕಾಯ ವಾಚ ಮನಸ ಋಷಿ ದಂಪತಿಗಳಂತೆ ಸಂಯಮಶೀಲರಾದರು. ಹೇಳ್ತೀಯಾ ಎಷ್ಟಕ್ಕೆ? ಅಕ್ಕ
ಹೇಳ್ತೀಯ ಈಗ ಹಾಂ. ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಎಲ್ರು ಸಹಕರಿಸ್ತಾ ಇದ್ದಾರೆ. ಈ ಒಂದು ಸಿದ್ಧತೆಯಲ್ಲಿ ಏನೇನ್ ಬೇಕೋ ಎಲ್ರು ತಮ್ಮ ತಮ್ಮ ಒಂದು ಕಾರ್ಯಗಳಲ್ಲಿ ಎಲ್ರು ಆ ತೊಡಕೊಂಡಿದ್ದಾರೆ, ಅವರವರ ಕರ್ತವ್ಯಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಈ ಒಂದು ಮಹತ್ ಕಾರ್ಯನ ಒಬ್ರಿಂದ ಆಗಲ್ಲ, ಎಲ್ಲರ ಕೈ ಸೇರಿದ್ರೇನೆ ಇಂಥ ಒಂದು ಮಹತ್ ಕಾರ್ಯ ಆಗೋದು. ಇಂಥ ಒಂದು ಮಹತ್ ಯಜ್ಞ ನಮ್ಮ ಒಂದು ಪಟ್ಟಣದಲ್ಲಿ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಸಂಭ್ರಮ, ಸಂತೋಷ ಆ ಊರಿನ ಎಲ್ಲರಲ್ಲೂ ಇರುತ್ತೆ. ಆವಾಗ ಇವರ ಒಂದು ಉತ್ಸಾಹನ ಅಂದ್ರೆ ಅವ್ರ ಮನೆಯವ್ರಿಗೆ ಅಷ್ಟೇ ಅಲ್ಲ, ಮಗು ಆದ್ರೆ ಸಂತೋಷ ಅನ್ನೋದು ಆ ಪಟ್ಟಣದ ಎಲ್ಲಾ ಜನತೆಗೂ ಅದರಿಂದ ಸಂತೋಷ ಉಂಟಾಗ್ತಾ ಇತ್ತಂತೆ. ಆ ಒಂದು ಸಂತೋಷನ ನೋಡೋದಿಕ್ಕೆ ಅಂದ್ರೆ ಕೇಳ್ತಾ ಇದ್ದಾಗ ಆ ಒಂದು ಆ ಇದು ಆ ಒಂದು ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಹೇಗಿರ್ಬೋದು, ಯಾವ ರೀತಿ ಉತ್ಸಾಹವಾಗಿದ್ರು ಅವರು, ಹೇಗೆ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಆ ವರ್ಣನೆಯ ಜೊತೆ ನಮ್ಮನ್ನು ಆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಚಾಕಚಕ್ಯತೆ ಅಂದ್ರೆ ಬರವಣಿಗೆಯಲ್ಲಿ ಅಂತಹ ಒಂದು ವಿಶೇಷ ಇದು ವೈಶಿಷ್ಟ್ಯತೆ ನಾವು ಕಾಣ್ತಾ ಇದೀವಿ. ಆ ಒಂದು ರಾಜೇಶ್ವರಿ ಅವರ ಹತ್ರ ಇಂತಹ ಒಂದು ವೈಶಿಷ್ಟ್ಯ ಇತ್ತು ಅಂತ ನಾವು ಇಲ್ಲಿ ವೀಕ್ಷಿಸ್ಬೋದು. ಮುಂದೆ ಇನ್ನು ಯಜ್ಞ ಕಾರ್ಯಕ್ಕೆ ಆರಂಭ ಆಗುತ್ತೇನೋ ಅಲ್ವಮ್ಮ, ಹೇಳು. ಕುಸುಮ ದಂಪತಿಗಳು ಶ್ರದ್ಧೆ ನಿಷ್ಠೆಯಿಂದ ಅವರು ಇದನ್ನ ಬ್ರಹ್ಮಚರ್ಯ ಫಾಲೋ ಮಾಡಿದ್ರು ಅಂತ ಹೇಳು, ಅದನ್ನ ವರ್ಣನೆ ಮಾಡಿದ್ದಾರೆ. ಅವರು ಕೂಡ ಇವಾಗ ಇದೆಲ್ಲ ಕಾರ್ಯಗಳು ಬಾಹ್ಯದಲ್ಲಿ ನಡೆಯೋದಲ್ದೆ ಅವ್ರ ಆಂತರಿಕವಾಗೂ ಸಿದ್ಧರಾಗ್ಬೇಕಲ್ಲ. ಕುಸುಮ ದಂಪತಿಗಳು ಅವ್ರ ಮನಸ್ಸು ಶುದ್ಧ ಆಗ್ಬೇಕು, ಶಾರೀರಿಕ ಶುದ್ಧ ಆಗ್ಬೇಕು. ಅವರ ಒಂದು ಏನೇನು ನಿಯಮ ನಿಷ್ಠೆಗಳಿರುತ್ತೋ, ಗುರುಗಳು ಯಾವ ರೀತಿ ಹೇಳಿರ್ತಾರೋ ಆ ರೀತಿ ಎಲ್ಲ ಅದನ್ನ ಅನುಕರಣೆ ಮಾಡಿ ಅವರು ಗುರುಗಳ ಹೇಳಿಕೆಯ ರೀತಿಯ ಅಂದ್ರೆ ಅವ್ರು ಏನು ಅಪ್ಪಣೆ ಕೊಟ್ಟಿರ್ತಾರೋ ಆ ರೀತಿ ಎಲ್ಲವನ್ನೂ ಪಾಲಿಸ್ತಾ ಇದ್ದಾರೆ. ಇಬ್ರು ಶುದ್ಧರಾಗ್ತಾ ಇದ್ದಾರೆ, ಬ್ರಹ್ಮಚರ್ಯ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಂದ್ರಿಯ ಸಂಯಮ ಬೇಕು, ಮನಸ್ಸು ಶುದ್ಧವಾಗಿರ್ಬೇಕು, ಆಮೇಲೆ ಶರೀರವು ಎಲ್ಲ ದಿನಕ್ಕೆ 2 ಹೊತ್ತು ಸ್ನಾನ, ಸಂಧ್ಯಾ ವಂದನೆಗಳು ಏನೇನು ಅವ್ರು ಹೇಳಿರ್ತಾರೋ ಜಪತಪಾದಿಗಳು ಎಲ್ಲ ಮಾಡ್ತಾ ಇರ್ತಾರೆ. ಈ ರೀತಿ ಶುದ್ಧರಾಗಿ ಆ ದಂಪತಿಗಳು ಎಲ್ಲದಕ್ಕೂ ಈ ಒಂದು ಯಜ್ಞಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಶುದ್ಧರಾಗಿ ಸಿದ್ಧರಾಗ್ತಾ ಇದ್ದಾರೆ. ಮಾಂದಳಿರು ತೋರಣ ಚಪ್ಪರ ರಂಗವಲ್ಲಿಗಳಿಂದ ಯಜ್ಞಶಾಲೆಯು ಕಂಗೊಳಿಸಿತು. ಸುಣ್ಣ ಬಣ್ಣ ಸಾರಣೆಗಳಿಂದ ಮನೆಗಳಲ್ಲೂ ವಿವಿಧ ವರ್ಣಮಯ ಹೂಮಾಲಿಕೆಗಳಿಂದಲೂ ಸುಮಗುಚ್ಛಗಳಿಂದಲೂ ಸುವಾಸಿತ ವಿವಿಧ ಪತ್ರೆಗಳಿಂದಲೂ ನಗರದ ಬೀದಿಗಳಲ್ಲೂ ನವಚೆಲುವು ನವಚೇತನವು ತಾಂಡವಾಡಿತು. ಯಜ್ಞಶಾಲೆಯಾದರೋ ಪೆನುಗೊಂಡೆಯಲ್ಲಿ ಅಪರೂಪವಾಗಿ ದೊರೆಯುವ ಸುಮಗಳ ಮಾಲಿಕೆಗಳಿಂದ ವಿಧ ವಿಧವಾಗಿ ಅಲಂಕೃತವಾಗಿ ದೇವಲೋಕದ ದೃಶ್ಯವೋ ಮಹಾನ್ ಚಿತ್ರಕಾರನ ಕಲ್ಪನೆಯ ನಂದನವೋ ಎನ್ನುವಂತೆ ವಿರಾಜಿಸಿತು. ಯಜ್ಞಶಾಲೆಯ ಮುಖ್ಯ ದ್ವಾರದಲ್ಲಿ ಮಲ್ಲಿಗೆ ಮೊಗ್ಗುಗಳಿಂದ ವರ್ಣಮಯವಾಗಿ ರಚಿತವಾದ ಪ್ರಣವಾಕ್ಷರವು ಪ್ರಧಾನವಾಗಿ ಮೆರೆಯುವ ವಿಶಾಲ ಚಪ್ಪರಗಳ ಮಧ್ಯೆ ತಿರುಗುತ್ತಾ ಕಣ್ಮನಗಳನ್ನು ಸೆಳೆಯುವಂತೆ ಸ್ವಾಗತವನ್ನು ಕೋರುತ್ತಾ ದಿವ್ಯ ಭಾವ ಪ್ರೇರಕವಾಗಿತ್ತು. ಶುಕ್ಲ ಪಕ್ಷದ ಒಂದು ಸುದಿನದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಂಗಳ ವಾದ್ಯಗಳು ಮೊಳಗಿದವು. ಮಂಗಳ ಸ್ನಾತರಾದ ಕುಸುಮ ದಂಪತಿಗಳು ಸೌಮ್ಯ ವೇಷಾಲಂಕೃತ ಭೂಷಿತರಾಗಿ ಶಾಸ್ತ್ರೋಕ್ತ ವಿಧಾನದಲ್ಲಿ ಚಾಚೂ ತಪ್ಪದೆ ನಡೆದುಕೊಳ್ಳುತ್ತಾ ಸರ್ವಕರ್ಮ ಸನ್ನದ್ಧರಾಗಿ ಪರಿವಾರ ಸಮೇತರಾಗಿ ಯಜ್ಞಶಾಲೆಯನ್ನು ಪ್ರವೇಶಿಸಿದರು. ಸುಮ ಅಂಗಲೆಯರು ಆರತಿ ಬೆಳಗಿ ಯಜ್ಞವೇದಿಕೆಯ ಬಳಿ ಕರೆದೊಯ್ದರು. ಕುಸುಮ ದಂಪತಿಗಳಿಗೆ ಎಲ್ಲ ಏರ್ಪಾಟುಗಳನ್ನು ಕಣ್ಣರಳಿಸಿ ನೋಡುವಂತಾಯಿತು. ಅಷ್ಟೊಂದು ಅದ್ಭುತವಾಗಿ ಸುಮನೋಹರವಾಗಿ ಸುಸಜ್ಜಿತವಾಗಿ ಯಜ್ಞಕುಂಡದ ಸುತ್ತಲೂ ಯಜ್ಞಕ್ಕೆ ಬೇಕಾದ ಸಮಸ್ತ ಸಾಮಗ್ರಿಗಳನ್ನು ಸಿದ್ಧಪಡಿಸಿಟ್ಟಿದ್ದರು. ಪೆನುಗೊಂಡಾಧೀಶನು ತನ್ನ ಮಾತಾಪಿತೃಗಳ ಇರವನ್ನು ಭಾವನಾತ್ಮಕವಾಗಿ ಅನುಭವಿಸುವುದಕ್ಕಾಗಿ ಕಲಹರ ದಂಪತಿಗಳ ಭಾವಚಿತ್ರಗಳನ್ನು ವೇದಿಕೆಯ ಮೇಲೆ ಎದ್ದು ಕಾಣುವಂತೆ ಇರಿಸಿದ್ದನು. ಋತ್ವಿಜರು ತಮ್ಮ ತಮ್ಮ ನಿಯುಕ್ತ ಸ್ಥಾನಗಳಲ್ಲಿ ಆಸೀನರಾಗಿದ್ದರು. ಈ ಪುತ್ರಕಾಮಿಷ್ಟಿ ಯಾಗದಲ್ಲಿ
ಈ ಪುತ್ರಕಾಮಿಷ್ಟಿ ಯಾಗದಲ್ಲಿ ಬ್ರಹ್ಮಸ್ಥಾನವನ್ನು ಭಾಸ್ಕರಾಚಾರ್ಯರು ಅಲಂಕರಿಸಿದ್ದರು. ಅವರ ಆಜ್ಞಾಧಾರಿಗಳಾಗಿ ನಡೆದುಕೊಳ್ಳಲು ಯಜ್ಞದೀಕ್ಷಿತರಾದ ರಾಜ ಮತ್ತು ರಾಣಿ ತಮ್ಮ ಯಜ್ಞೋದ್ದೇಶ ಸಾಫಲ್ಯಕ್ಕಾಗಿ ಕಿಂಚಿತ್ತೂ ಮಂತ್ರಲೋಪ, ಕ್ರಿಯಾಲೋಪ, ಭಕ್ತಿಲೋಪ, ತಪೋಲೋಪಗಳ ಆಗದಂತೆ ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಿದ್ದರು. ಅತೀವ ಶಾಂತ ಭಾವದಲ್ಲಿ ತನ್ಮಯತೆಯಿಂದ ಅವನ ಕಾರ್ಯದಲ್ಲಿ ಯಜ್ಞೇಶ್ವರನಿಗೆ ಆಹುತಿಗಳನ್ನು ನೀಡಲು ಸಿದ್ಧರಾಗಿ ಕುಳಿತರು. ಮೊದಲು ಕಲಹರ ದಂಪತಿಗಳ ಭಾವಚಿತ್ರಗಳಿಗೆ ಪುಷ್ಪಮಾಲೆಗಳನ್ನು ಅರ್ಪಿಸಿ ನಮಿಸಿ ಬಳಿಕ ಮಣಿಕುಂಡಲ ದಂಪತಿಗಳಿಗೆ ಪಾದಪೂಜೆ ಮಾಡಿದರು. ಕುಸುಮಶ್ರೇಷ್ಠಿಯ ಮಾತಾಪಿತೃಗಳ ಹಾಗೂ ಕುಸುಮಾಂಬೆಯ ಮಾತಾಪಿತೃಗಳ ಆಶೀರ್ವಾದದ ಶ್ರೀರಕ್ಷೆ ಹೊತ್ತು ಯಜ್ಞಕ್ಕೆ ಆಸೀನರಾದರು. ಒಂದು ಮಂಗಳ ಮುಹೂರ್ತದಲ್ಲಿ ಯಜ್ಞವಾರಂಭವಾಯಿತು. ಒಂದು ಕಡೆ ಭಾಸ್ಕರಾಚಾರ್ಯರು ಕುಳಿತು ಯಜ್ಞಶಾಲೆಯ ಶಾಂತಿ ಮತ್ತು ಪಾವಿತ್ರ್ಯಗಳನ್ನು ಕಾಪಾಡಿಕೊಂಡು ಬರಲು ತಮ್ಮ ಶಿಷ್ಯರಿಗೆ ಆದೇಶಿಸಿದ್ದರು. ಅನ್ಯ ರಾಜ್ಯದ ಹಾಗೂ ಪೆನುಗೊಂಡಾಧಿಪತ್ಯದ ರಾಜರುಗಳಿಗೆ, ಗಣ್ಯ ವ್ಯಕ್ತಿಗಳಿಗೂ ಅವರವರ ಸ್ಥಾನೋಚಿತವಾದ ಆಸನಗಳಲ್ಲಿ ಆಸೀನರಾಗುವಂತೆ ಅವರನ್ನು ಮಂತ್ರಿ, ಸೇನಾಧಿಪತಿಗಳು ಕರೆತರುತ್ತಿದ್ದರು. ಆಹ್ವಾನಿತ ಋಷಿಮುನಿಗಳನ್ನು, ಅವರ ಶಿಷ್ಯವರ್ಗವನ್ನು, ಆಧ್ಯಾತ್ಮಿಗಳನ್ನು ಭಾಸ್ಕರಾಚಾರ್ಯರ ಶಿಷ್ಯರು ಉಚಿತ ಆಸನಗಳಲ್ಲಿ ಆಸೀನರಾಗುವಂತೆ ಪ್ರಾರ್ಥಿಸಿಕೊಂಡರು. ಎಲ್ಲ ಕೆಲಸಗಳು ನೀರವತೆ ಶಿಸ್ತುಗಳಿಂದ ಸಾವಧಾನವಾಗಿ ನಡೆಯುತ್ತಿದ್ದವು. ರಾಜಪುರೋಹಿತ ವರ್ಗವು ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳನ್ನು ವಸ್ತುಗಳನ್ನು ಒದಗಿಸುವುದರಲ್ಲಿ ಲೀನರಾಗಿದ್ದರು. ವೇಷಭೂಷಣಗಳಿಂದ ಅಲಂಕೃತರಾದ ರಾಜಸೇವಕರು ಮತ್ತು ಸ್ವಯಂ ಸೇವಕಿಯರು ತಾವು ಪಡೆದಿದ್ದ ಶಿಸ್ತಿನ ಮಾರ್ಗದರ್ಶನದಂತೆ ಪ್ರವಾಹವನ್ನು ನೋಡಿ ಗಡಿಬಿಡಿ ಇಲ್ಲದೆ ಯಜ್ಞ ವೀಕ್ಷಣೆ ಮಾಡಲು ಸಾಧ್ಯವಾಗುವಂತೆ ಸ್ಥಳಾವಕಾಶ ಮಾಡಿಕೊಡುತ್ತಿದ್ದರು. ಬಾಲನಗರರು, ಗೌರವ ಬಾಲಿಕೆಯರು ಯಜ್ಞಶಾಲೆಯ ಹಾಗೂ ಯಜ್ಞವೇದಿಕೆಯ ನಾಲ್ಕೂ ಕಡೆ ನಕ್ಷತ್ರಗಳಂತೆ ನಿಂತು ಸಮಸ್ತ ಯಜ್ಞ ಕಾರ್ಯಕ್ಕೆ ಶಿಸ್ತಿನ ರಕ್ಷಣೆಯನ್ನು ನೀಡುತ್ತಿದ್ದರು, ಪವಿತ್ರತೆಯನ್ನು ಕಾಪಾಡುತ್ತಿದ್ದರು. ಈಗ ಇದನ್ನ ನೋಡ್ತಾ ಇದ್ದಾಗ ನಾವೊಂದು ಮದುವೆ, ಮುಂಜಿ ಅಥವಾ ಗೃಹ ಪ್ರವೇಶ ಏನಾದ್ರೂ ಒಂದು ಕಾರ್ಯ ಮಾಡ್ಬೇಕಾದ್ರೆ ಯಾವ ರೀತಿ ನಾವೆಲ್ಲವನ್ನೂ ಸಿದ್ಧಪಡಿಸ್ಕೊಳ್ತೀವೋ ಅದೇ ಅಂದ್ರೆ ನಾವು ಒಂದ್ ಮನೆಗೆ ಸಿದ್ಧಪಡಿಸ್ಕೊಳ್ತೀವೋ ಮನೆಯವರು. ಇವಾಗ ಇಲ್ಲಿ ಕುಸುಮ ಶ್ರೇಷ್ಠಿ ಆ ಕುಸುಮಾಂಬ ಅವರು ರಾಜ ರಾಣಿ ಇದ್ದ ಹಾಗೆ ಆ ಒಂದು 18 ಪಟ್ಟಣದ ಒಡೆಯ ಅಂಥವ್ರಿಗಾದಾಗ ಇನ್ ಹೇಗಿರುತ್ತೆ ಅನ್ನೋದು ನಾವು ಕಲ್ಪಿಸ್ಕೊಳ್ಬೇಕು. ಅದೇ ಒಂದು ಕಲ್ಪನೆಯನ್ನ ಇಲ್ಲಿ ತಂದಿದ್ದಾರೆ ರಚನಾಕಾರರು. ಏನಪ್ಪಾ ಅಂದ್ರೆ ಅಲ್ಲಿ ಹೇಗಿತ್ತು ಎಲ್ಲ ನಾವು ಇವಾಗ ಹಸಿರು ತೋರಣಗಳನ್ನ ಕಟ್ತೀವಿ, ಹೂಮಾಲೆಗಳಿಂದ ಅಲಂಕಾರ ಮಾಡ್ತೀವಿ ಮನೆಯಲ್ಲಿ. ಅದನ್ನೆಲ್ಲ ಮಾಡಿ ಯಜ್ಞಕ್ಕೆ ಬೇಕಾದಂತ ಸಿದ್ಧತೆ ಅದನ್ನೆಲ್ಲ ಸಿದ್ಧ ಮಾಡ್ಬಿಟ್ಟು ಯಜ್ಞಕುಂಡದ ಸುತ್ತಲೂ ರೆಡಿಯಾಗಿಟ್ಬಿಟ್ರು. ಇವಾಗ ಅಧ್ವರ್ಯು ಬ್ರಹ್ಮ ಅಂತ ಈ ಯಜ್ಞಕ್ಕೆ ಹೇಳ್ತಾರೆ. ಆ ಭಾಸ್ಕರಾಚಾರ್ಯರು ಅದರ ಒಂದು ಮುಖ್ಯಸ್ಥರಾಗಿ ಅದರಲ್ಲಿ ಕೂತ್ಕೊಂಡ್ರು. ಬೇರೆಯವ್ರಿಗೆಲ್ಲ ಅವರ ಶಿಷ್ಯರಿಗೆಲ್ಲ ಹೀಗ್ ಮಾಡ್ಬೇಕು ಅಂತೆಲ್ಲ ತಿಳಿಸ್ತಾ ಇದ್ರು. ಇದು ಎಲ್ಲ ಸಿದ್ಧತೆ ಆಯ್ತು. ಇನ್ನು ಇವರಿಬ್ರುನು ಕುಸುಮ ಶ್ರೇಷ್ಠಿ, ಕುಸುಮಾಂಬ ಅವರು ಸಿದ್ಧರಾಗಿ ಬರ್ಬೇಕಲ್ವಾ. ಹಾಗೆ ನೋಡಿ ಅವರು ಹಿಂದಿನದನ್ನು ಮರೆಯೋದಕ್ಕಾಗಲ್ಲ ಅಂತ ಹೇಳಿ ಅವರ ಅಂತರಂಗದಲ್ಲಿ ತಂದೆ ತಾಯಿಯನ್ನ ಪ್ರಾರ್ಥಿಸಿದ್ದಲ್ಲದೆ ಅಲ್ಲಿ ಅವರ ತಂದೆ ತಾಯಿಯರ ಒಂದು ಚಿತ್ರಣವನ್ನ, ಒಂದು ಫೋಟೋ ಅಲ್ಲಿ ಇಟ್ಟು ಅವ್ರಿಗೆ ವಂದಿಸಿ ಹಾರ ಹಾಕಿ ವಂದಿಸಿ ಬಂದ್ರು. ಇಲ್ಲಿ ಮಣಿ ಗುಪ್ತಾದಿಗಳಿಗೆ ಅಂದ್ರೆ ಇವಾಗ ಇವರ ಕುಸುಮ ಶ್ರೇಷ್ಠಿಯ ತಂದೆ ತಾಯಿಯರು ಕುಸುಮಾಂಬೆಯ ತಂದೆ ತಾಯಿಯರಿಗೂ ಕೂಡ ಪಾದ ಪೂಜೆ ಮಾಡಿ ಅವ್ರಿಗೂ ಅವರ ಒಂದು ಆಶೀರ್ವಾದ ಪಡ್ಕೊಳ್ಬೇಕು. ಅದಕ್ಕೆಲ್ಲ ಸಿದ್ಧಪಡಿಸ್ಕೊಂಡ್ರು. ಆಮೇಲೆ ಇವರೆಲ್ಲ ಸಿದ್ಧರಾಗಿ ಇವ್ರು ಯಾವ ರೀತಿ ವೇಷಾಲಂಕೃತರಾಗ್ಬೇಕು ಅಂದ್ರೆ ಅದು ಏನು ತುಂಬಾ ಇಲ್ಲ, ಸೌಮ್ಯ ದೃಷ್ಟಿಯಿಂದ ಅಲ್ಲಿಗೆ ಏನ್ ಬೇಕೋ ಆ ಹವನಕ್ಕೆ ಯಾವ ರೀತಿ ಇರ್ಬೇಕೋ ಆ ರೀತಿ ಅಲಂಕೃತರಾಗಿ ಸೌಮ್ಯ ಭಾವದಿಂದ, ವಿನಯ ಭಾವದಿಂದ, ಸದ್ಗುಣೋಪೇತರಾಗಿ, ಸದ್ಗುಣ ಸಂಪನ್ನರಾಗಿ ಅವರು ಅದೇ ರೀತಿಯಾದಂತಹ ಒಂದು ಸೌಮ್ಯ ಉಡುಗೆ ತೊಡುಗೆಗಳಿಂದ ಆ ಒಂದು ಯಜ್ಞ ಭಾಗದಲ್ಲಿ ಆ ಒಂದು ಯಜ್ಞ ಸ್ಥಳಕ್ಕೆ ಬಂದು
ಮಾತಾಪಿತರರಿಗೆ ವಂದಿಸಿ ಅವರಿಗೆ ಹೂಮಾಲೆ ಸಮರ್ಪಿಸಿ ವಂದಿಸಿ ಆ ನಂತರ ಅತ್ತೆ ಮಾವಂದಿರಿಗೆ ಅಂದ್ರೆ ಈ ಕುಸುಮ ಶ್ರೇಷ್ಠಿ ಅತ್ತೆ ಮಾವಂದಿರಿಗೆ ಪೂಜೆ ಮಾಡಿದ್ರು. ಯಾಕೆಂದ್ರೆ ಏನೇ ಕಾರ್ಯ ಆದ್ರೂ ಕೂಡ ಹಿರಿಯರ ಆಶೀರ್ವಾದ ಅವಶ್ಯಕ ಅಂತ ಹೇಳಿ ಸಾಮಾನ್ಯವಾಗಿ ಒಂದು ಮದುವೆಲಾಗ್ಲಿ ಯಾವುದೇ ಒಂದು ಕಾರ್ಯದಲ್ಲಿ ಮಾಡೋ ರೀತಿ ಇಲ್ಲಿ ಎಲ್ಲ ಮಾಡಿದ್ದಾರೆ. ಅವ್ರು ಬಂದು ಕೂತ್ಕೊಳ್ಳೋಕೆ ಸಿದ್ಧರಾಗಿ ಬಂದಿದ್ದಾರೆ. ಇನ್ನೇನ್ ಬಿಟ್ಟಿದ್ದೀನಿ ಕಲಾ? ಅದೇ ಅಷ್ಟೇ. ಅವರ ಮಾತಾಪಿತೃಗಳು ಭಾವಚಿತ್ರನ ಇಟ್ಟು ಪೂಜೆ ಮಾಡಿದ್ರು. ಯಾಕೆಂದ್ರೆ ಅವ್ರಿಗೂ ಸಲ್ಲಿಸ್ಬೇಕಲ್ವಾ? ಹೇಳಿದ್ದೀನಿ, ಅದನ್ನ ಹೇಳಿದ್ಯಾ? ಇನ್ನು ಮುಂದಕ್ಕೆ ಓದ್ತೀನಿ. ಋತ್ವಿಜರು ಏಕಕಂಠದಿಂದ ಸದ್ಭಾವದಿಂದ ಮಾಡುತ್ತಿದ್ದ ಮಂತ್ರಘೋಷವು ಆ ನಿಶ್ಶಬ್ದ ಪಾವನ ವಲಯದಲ್ಲಿ ಮಾರ್ದನಿಗೊಳ್ಳುತ್ತಾ ಕೇಳುವರ ಎದೆಯಲ್ಲಿ ರೋಮಾಂಚನ ಮತ್ತು ತಲ್ಲೀನತೆಗಳನ್ನುಂಟು ಮಾಡುತ್ತಿತ್ತು. ಭಾಸ್ಕರಾಚಾರ್ಯರ ನಿರ್ದೇಶನದಂತೆ ಋತ್ವಿಜರು ಮಂತ್ರಗಳನ್ನು ಪಠಿಸುತ್ತಿರಲು ರಾಜದಂಪತಿಗಳು ಯಜ್ಞೇಶ್ವರನಿಗೆ ಹವಿಸ್ಸುಗಳನ್ನು ನೀಡುತ್ತಾ ಬಂದರು. ಅಗ್ನಿಜಿಹ್ವೆಗಳು ಪ್ರಜ್ವಲಿಸಿದವು. ಜಾತವೇದನು ಪ್ರದಕ್ಷಿಣಾಕಾರವಾಗಿ ಶೋಭಿಸಿದನು. ಆ ಹವಿಸ್ಸುಗಳಿಂದ ಎದ್ದು ಸುವಾಸಿತ ಯಾಗಧೂಮವು ಯಜ್ಞಶಾಲೆಯನ್ನೆಲ್ಲ ಆವರಿಸಲು ಅಲ್ಲಿ ದಿವ್ಯತೆಯ ವಾತಾವರಣ ಉಂಟಾಯಿತು. ಸುತ್ತಮುತ್ತಲಿನ ಗಿಡಮರ ಬಳ್ಳಿಗಳೂ ಪಶು ಪಕ್ಷಿಗಳೂ ಕೂಡ ಯಜ್ಞ ವೀಕ್ಷಣೆಗಾಗಿ ಕುಳಿತಿರುವಂತೆ ಚಲಿಸದೆ ನಿಂತವು. ಯಜ್ಞ ಕಾರ್ಯವು ಸಾಂಗವಾಗಿ ಪೂರ್ಣಗೊಳ್ಳುತ್ತಾ ಬರಲು ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಯಥೇಚ್ಛವಾಗಿ ಆಜ್ಯ ಸಮಿತ್ತು ಹವನ ಸಾಮಗ್ರಿಗಳನ್ನು ಅಗ್ನಿದೇವನಿಗೆ ಸಮರ್ಪಿಸಿದರು. ಇಡೀ ಸಭೆಯು ಕರತಾಡನ ಮಾಡಿತು. ಹೋಮ ಧೂಮವು ಆಕಾಶವನ್ನು ಸ್ಪರ್ಶಿಸಲು ಭರದಿಂದ ಎದ್ದಿತು. ಜಾತವೇದನು ಪ್ರಸನ್ನನಾಗಿ ಕೆನ್ನಾಲಿಗೆಗಳನ್ನು ಚಾಚಿ ಪ್ರಜ್ವಲಿಸಿದನು. ಕುಸುಮಗುಪ್ತ ಮತ್ತು ಕುಸುಮಾಂಬೆಯರು ತದೇಕ ಚಿತ್ತರಾಗಿ ಯಜ್ಞೇಶ್ವರನ ಕೃಪಾಪ್ರಸಾದಕ್ಕಾಗಿ ಹೋಮಾಗ್ನಿ ಜ್ವಾಲೆಗಳನ್ನೇ ದಿಟ್ಟಿಸುತ್ತಿದ್ದರು. ಪರಿಶುದ್ಧ ಚಿತ್ತದಿಂದ ಎಲ್ಲ ಯಜ್ಞ ಕರ್ಮ ಕಲಾಪಗಳನ್ನು ಪೂರ್ಣಗೊಳಿಸಿದವರಾಗಿ ರಾಜದಂಪತಿಗಳು, ರಾಜಗುರು ಭಾಸ್ಕರಾಚಾರ್ಯರು, ಸಮಸ್ತ ಋತ್ವಿಜರು ಕ್ರತುಜ್ವಾಲೆಯನ್ನೇ ಅನಿಮಿಷವರಾಗಿ ದಿಟ್ಟಿಸುತ್ತಿದ್ದರು. ಮಂತ್ರ ಪೂತವಾದ ಸಮಿದಾಜ್ಯ ದ್ರವ್ಯಗಳನ್ನು ಭಕ್ಷಿಸಿದ ಅಗ್ನಿದೇವನು ಸಂತೃಪ್ತನಾಗಿ ಭಗವತಿಯ ಆದೇಶದಂತೆ ದರ್ಶನ ನೀಡಲು ಸಿದ್ಧನಾದನು. ಇದ್ದಕ್ಕಿದ್ದಂತೆಯೇ ಒಂದು ಅಲೌಕಿಕ ಸುರ ಸುಗಂಧವು ಎಲ್ಲೆಡೆ ಪಸರಿಸಿತು. ಉರಿಯುತ್ತಿದ್ದ ಅಗ್ನಿ ಜಿಹ್ವೆಗಳ ಮಧ್ಯದಿಂದ ನಿಧಾನವಾಗಿ ಸೌಮ್ಯ ತೇಜಸ್ಸಿನ ಅಸ್ಪಷ್ಟ ದಿವ್ಯಾಕೃತಿಯೊಂದು ಪೂರ್ವ ದಿಗಂತದಲ್ಲಿ ಮೆಲ್ಲನೆ ಮೇಲೇರಿ ಬರುವ ಉದಯ ಸೂರ್ಯನಂತೆ ಮೇಲೇಳುತ್ತಾ ಯಜ್ಞೇಶ್ವರನ ಸ್ವಸ್ಥ ರೂಪ ತಾಳುತ್ತಾ ಪ್ರತ್ಯಕ್ಷವಾದನು. ಆ ದೇವನ ಸುತ್ತ ಇದ್ದ ತೇಜೋವಲಯವು ಯಜ್ಞ ಮಂಟಪಗಳನ್ನೆಲ್ಲ ಪ್ರಕಾಶಮಯವನ್ನಾಗಿಸಿತು. ರಾಜದಂಪತಿಗಳು ಆಶ್ಚರ್ಯಾನಂದ ಭರಿತ ಕಣ್ಣುಗಳಿಂದ ಆ ದೇವರೂಪವನ್ನು ವೀಕ್ಷಿಸಿ ಭಕ್ತಿಯಿಂದ ಧನ್ಯತಾಭಾವದಿಂದ ಶಿರವಾಗಿ ನಮಿಸಿದರು. ಅವರ ಶರೀರಗಳಲ್ಲಿ ಕಂಪನ, ಸ್ವೇದ, ರೋಮಾಂಚನಾದಿ ಸಾತ್ವಿಕ ಭಾವ ವಿಕಾರಗಳ ಅನುಭೂತಿಯುಂಟಾಯಿತು. ಚೆಪ್ತವಾ? ಇಲ್ಲಿ ನೋಡಿ, ಆಮೇಲೆ ಇಷ್ಟೇ ಅಲ್ಲ, ಇವರೆಲ್ಲ ಸಿದ್ಧರಾಗಿ ಬಂದ್ರಲ್ಲ, ಯಾರ್ಯಾರು ಪ್ರಧಾನ ಯಾವ್ಯಾವ ಊರಿಗೆ ರಾಜ ಆಗಿರ್ತಾನೋ, ಅಂದ್ರೆ ಅಲ್ಲಲ್ಲಿ ಮುಖ್ಯಸ್ಥರು ಯಾರಿರ್ತಾರೋ ಅವ್ರಿಗೆ ಹೇಗೆ ಆಸನಗಳನ್ನ ಸಿದ್ಧ ಮಾಡ್ಬೇಕು, ಎಲ್ರಿಗೂ ಹೇಗೆ ಎಲ್ಲೆಲ್ಲಿ ಯಾರ್ಯಾರು ಬಂದು ಕೂತ್ಕೊಳ್ಬೇಕು ಅನ್ನೋದೂರು ಮಾಡಿ ಅವ್ರನ್ನೆಲ್ಲಿ ಕೂಡಿಸ್ಬೇಕು ಅಂತ ಅದಕ್ಕೂ ಬಾಲನಾಗರು ಇವರೆಲ್ಲ ಇರ್ತಾರಲ್ಲ. ನಾವಿವಾಗ ಕಾರ್ಯಕರ್ತರನ್ನ ನೇಮಕ ಮಾಡ್ತೀವಲ್ಲ, ಅದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ ನೀವು ಸ್ವಾಗತಿಸ್ಬೇಕು, ನೀವು ಆಸನಿಗಳನ್ನ ಸಿದ್ಧ ಮಾಡ್ಬೇಕು. ಹಾಗೆ ಅದು ಕೂಡ ಎಲ್ಲ ಸಿದ್ಧ ಮಾಡಿದ್ರು. ಇವ್ರು ಬಂದ್ರು, ಆಸೀನರಾಗಿ ಯಜ್ಞ ಕಾರ್ಯನ ಆರಂಭ ಮಾಡಿದ್ರು. ಯಜ್ಞ ಕಾರ್ಯನ ಆರಂಭ ಮಾಡ್ಬೇಕಾದ್ರೆ ಶುದ್ಧ ಮನಸ್ಸಿಂದ ಅಗ್ನಿದೇವನನ್ನ ಮೊದಲು ಅಲ್ಲಿ ಆವಾಹನೆ ಮಾಡ್ತಾರೆ. ಒಬ್ರು ಸುಮಂಗಲೆಯರು ಹೋಗಿ ಅಗ್ನಿದೇವನನ್ನ ತಗೊಂಡ್ ಬಂದು ಆರಾಧನೆ ಮಾಡಿ ಆ ನಂತರ ಅದನ್ನ ಮಾಡ್ತಾರೆ. ಸಮಿತಿಗಳನ್ನ ಎಲ್ಲ ಮಾಡ್ತಾ ಅಗ್ನಿದೇವನ್ಗೆ ಎಲ್ಲಾ ರೀತಿಯಾದಂತಹ ಆಜ್ಯ ಸಮಿತಿಗಳನ್ನೆಲ್ಲ ಸಮರ್ಪಣೆ ಮಾಡ್ತಾರೆ. ಅದ್ರ ಜೊತೆ ಇನ್ನು
ಆ ನಾವು ಮನೇಲಿ ಮಾಡಿರ್ತೀವಲ್ಲ ಕೆಲವರು ಆ ಅಲ್ವಾ ಆ ತರ ಈ ಇವನ್ ಕೂಡ ಅದಕ್ಕೆ ಸಮರ್ಪಣೆ ಮಾಡ್ತಾರೆ. ಹೀಗೆ ಎಲ್ಲಾ ಕಾರ್ಯಗಳನ್ನ ಇವ್ರು ಮಾಡುವಾಗ ಅಗ್ನಿದೇವ ಬಹಳ ಪ್ರಾಜ್ವಲ್ಯಮಾನವಾಗಿದ್ನಂತೆ. ಇವರು ಸಮರ್ಪಿಸುವಂತಹ ಎಲ್ಲ ಆಜ್ಯ ಸಮಿತಿಗಳನ್ನು ಸ್ವೀಕರಿಸಿ, ಅಂದ್ರೆ ಕೆನ್ನಾಲಿಗೆ ಅಂತ ಹೇಳಿದ್ದಾರೆ. ಅಂದ್ರೆ ಆ ಒಂದು ಅಗ್ನಿದೇವನ ಒಂದು ಯಜ್ಞದಲ್ಲಿ ಬಹಳ ಚೆನ್ನಾಗಿ ಪ್ರಜ್ವಲಿಸ್ತಾ ಇದ್ದಂತೆ, ಅದಕ್ಕೆ ಕೆನ್ನಾಲಿಗೆಯಿಂದ ಅಂತ ಹೇಳಿದ್ದಾರೆ. ಹಾಗೆ ಈ ಅಗ್ನಿದೇವ ಈ ರೀತಿ ಇದ್ದಾಗ ಕೊನೆಗೆ ಎಲ್ಲಾ ರೀತಿಯಾದಂತಹ ಭಾಸ್ಕರಾಚಾರ್ಯರು ವೇದ ಘೋಷ ಸಹಿತ ಎಲ್ಲವನ್ನೂ ಮಾಡಿ ಮಂತ್ರಿವರ್ಯರಿಂದ ಯಾವ ರೀತಿ ಅವರು ಹೇಳ್ಬೇಕು, ಇವ್ರೇನು ಹೇಳ್ಬೇಕು, ಎಲ್ಲವನ್ನೂ ಸಾಂಗೋಪಾಂಗವಾಗಿ ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಎಲ್ಲವನ್ನೂ ಮಾಡಿದ್ದಾರೆ. ಎಲ್ಲವನ್ನೂ ಮಾಡಿ ಆದ್ಮೇಲೆ ಸಾಮಾನ್ಯವಾಗಿ ನಾವು ಇದನ್ನ ಕೊಡ್ತೀವಿ, ಪೂರ್ಣಾಹುತಿ ಸಮಯದಲ್ಲಿ ಎಲ್ರು ಬಹಳ ಸಂತೋಷವಾಗಿ, ಈಕೆ ಕೂಡ ಕುಸುಮ ಶ್ರೇಷ್ಠಿ ಕುಸುಮಾಂಬ ಅಗ್ನಿದೇವನನ್ನ ಪ್ರಾರ್ಥನೆ ಮಾಡ್ತಾ ನಮ್ಮ ಒಂದು ಈ ಬಯಕೆಯನ್ನು ಈಡೇರಿಸು ತಂದೆ ಅಂತ ಅಂತರಂಗದಲ್ಲಿ ಪ್ರಾರ್ಥನೆ ಮಾಡ್ತಾ ಅಗ್ನಿದೇವನ್ಗೆ, ಅಂದ್ರೆ ನಾವು ಕೊಡ್ಬೇಕಾದ್ರೆ ಅಗ್ನಿದೇವ ಇಲ್ಲಿ ಮಾಧ್ಯಮನಾಗ್ತಾನೆ. ಯಾವ ದೇವತೆಗಳಿಗೆ ನಾವು ಹವಿಸ್ಸನ್ನು ಕೊಡ್ತೀವೋ ಅದನ್ನ ಅಗ್ನಿದೇವ ಹೋಗಿ ಅವರಿಗೆ ತಲುಪಿಸ್ತಾನಂತೆ. ಹಾಗೆ ಈ ಅಗ್ನಿದೇವನನ್ನ ಒಂದು ಪ್ರಸಾದ ಬೇಕಲ್ವಾ ಇವ್ರಿಗೆ, ಅವನ್ ಚೆನ್ನಾಗಿರ್ಬೇಕು, ಮಧ್ಯವರ್ತಿಗಳು ಚೆನ್ನಾಗಿರ್ಬೇಕಲ್ವಾ. ಹಾಗೆ ಅವನಿಗೆ ಎಲ್ಲ ಸಮರ್ಪಣೆ ಮಾಡಿ ಪೂರ್ಣಾಹುತಿಯನ್ನ ಮಾಡಿ, ಆ ಪೂರ್ಣಾಹುತಿಯಲ್ಲಿ ಎಲ್ಲವೂ ಬಹಳ ಚೆನ್ನಾಗಿ ನಡೆಯುತ್ತೆ. ಪೂರ್ಣಾಹುತಿನೂ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಮಂತ್ರ ತಂತ್ರ ವೇದ ಏನೇನಿದೆಯೋ ಶಾಸ್ತ್ರೋಕ್ತವಾಗಿ ಎಲ್ಲಾ ಕಾರ್ಯಗಳೂ ನಡೆಯುತ್ತೆ. ಭಕ್ತಿ ಭಾವದಿಂದ ನಡೆಯುತ್ತೆ, ಗುರು ಸಾಮೀಪ್ಯದಲ್ಲಿ ನಡೆಯುತ್ತೆ, ಇವರ ಶುದ್ಧ ಹೃದಯದಿಂದ ನಡೆಯುತ್ತೆ. ಹೀಗೆ ಆ ಅಗ್ನಿದೇವನ ಒಂದು ಕೃಪೆ ಚೆನ್ನಾಗಿತ್ತು. ಆಗ ಇವರು ಇಬ್ರು ದಂಪತಿಗಳು ಅಗ್ನಿದೇವನನ್ನೇ ವೀಕ್ಷಿಸ್ತಾ ಇದ್ರಂತೆ. ಭಗವಂತ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸು ತಂದೆ ಅಂತ. ಆಗ ಅವನು ಪ್ರಜ್ವಲಿಸುತ್ತಾ ಇದ್ದಾಗ, ಅಂದ್ರೆ ಹೇಗೆ ಅಂತ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ, ಸೂರ್ಯೋದಯದ ರೀತಿ ಅಷ್ಟೊಂದು ಜಾಜ್ವಲ್ಯಮಾನವಾಗಿ. ಇವಾಗ ಎಲ್ಲಾದ್ರೂ ಒಂದು ಸಮುದ್ರದ ಹತ್ರ ನೋಡಿದಾಗ ನಾವು ಸೂರ್ಯೋದಯದ ಒಂದು ಕ್ರಿಯೆಯನ್ನು ವೀಕ್ಷಣೆ ಮಾಡಿದಾಗ, ಸೂರ್ಯೋದಯದ ಒಂದು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡಿದಾಗ ನಮ್ಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದ್ದಾನಪ್ಪ, ಸಮುದ್ರದಿಂದನೇ ಎದ್ದು ಬರ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಹಾಗೆ ಇಲ್ಲಿ ಆ ಒಂದು ಯಜ್ಞಕುಂಡದಿಂದ ನಮ್ಗೆ ಅಗ್ನಿದೇವನ ಪ್ರಸಾದ ಆಗ್ಲಿ, ಅಗ್ನಿದೇವನಿಂದ ನಮಗ್ ಪ್ರಸಾದ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಆ ಒಂದು ಪ್ರಕಾಶವಾಗಿರುತ್ತಲ್ವಾ, ಅದ್ರ ಮಧ್ಯೆಯಿಂದನೇ ಪ್ರಜ್ವಲಿಸುತ್ತಾ ಮೇಲಕ್ಕೆ ಬಂದು ಇವರಿಗೆ ಪ್ರಸಾದವನ್ನ ಕೊಡೋ ಒಂದು ಹಂತಕ್ಕೆ ಕೊಟ್ಟಿದ್ದಾರೆ. ಆಗ ಇವರಿಗೆ ತೃಪ್ತಿ ಆಗಿರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಅಗ್ನಿ ತನ್ನ ಪ್ರಕಾಶಮಾನವಾಗಿ ಉರಿತಾ ಇರಬೇಕಾದ್ರೆ ಅಗ್ನಿ ಜ್ವಾಲೆಗಳ ಮಧ್ಯೆಯಿಂದ ಆ ಅಗ್ನಿದೇವ ಬರ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅಲ್ಲಿ ಯಾವ ರೀತಿ ಆಯಿತು, ಎಲ್ಲ ಒಂದು ರೀತಿ ಪ್ರಕಾಶಮಯವಾಯಿತು. ಯಾಗ ಮಂಟಪ ಅಲ್ಲದೆ ಇಡೀ ಸಮುದಾಯದಲ್ಲಿ ಕೂತಿರುವಂಥ ಎಲ್ಲ ಆವರಣದಲ್ಲೂ ಸಹ ಅಷ್ಟು ತೇಜೋಮಯವಾಗಿ ಆಯಿತು. ಎಲ್ರಿಗೂ ರೋಮಾಂಚನ ಆಗ್ತಾ ಇದೆ. ಅದು ಆ ದೃಶ್ಯ ನೋಡ್ತಾ ಇದ್ದಾರೆ, ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ಒಂದು ದಿವ್ಯವಾದ ದೃಶ್ಯನ ಯಜ್ಞೇಶ್ವರ ಸ್ಪಷ್ಟವಾಗಿ ಇದು ಕಾಣ್ತಾ ಬರ್ತಾ ಇದ್ದಾನೆ, ಮೇಲೆ ಏರ್ತಾ ಬರ್ತಾ ಇದ್ದಾನೆ ಅನ್ನೋದು ವೀಕ್ಷಣೆ ಮಾಡ್ತಾ ಇದ್ದಾರೆ ಇಬ್ಬರು ಕುಸುಮ ದಂಪತಿಗಳು. ಅಲ್ಲಿ ಅದನ್ನೇ ಅವ್ರ ಇದಕ್ಕೆ ಹೇಳಿರೋದಕ್ಕಲ್ಲ, ಒಂದು ಬೆಳಿಗ್ಗೆ ರಾತ್ರಿ ಎಲ್ಲ ಕತ್ಲಿರುತ್ತಲ್ವಾ, ಆವಾಗ ಆ ಒಂದು ಪೂರ್ವ ದಿಗಂತದಲ್ಲಿ ಸೂರ್ಯ ಉದಯ ಆಗ್ಬೇಕಾದ್ರೆ ಎಷ್ಟು ವರ್ಣಮಯ ಚಿತ್ರಣಗಳು ಬಂದು ಆಮೇಲೆ ಒಳ್ಳೆ ಇದು ಬಂದಾಗ ಮೇಲಕ್ ಬರ್ತಾನಲ್ಲ, ಅದೇ ರೀತಿ ಇಲ್ಲಿ ಅಗ್ನಿದೇವ ಆ ಒಂದು ಜಾಜ್ವಲ್ಯಮಾನವಾದಂತಹ ಒಂದು ಯಜ್ಞಕುಂಡದಿಂದ ಒಂದು ರೂಪದಲ್ಲಿ ಅವನು ಪ್ರಕಾಶಮಾನವಾಗಿ, ಅದೇನು ಹೇಳಿದೆಯಲ್ಲ, ಇಡೀ ಆ ಒಂದು ವಾತಾವರಣ ಯಜ್ಞ ಹೋಮ ಮಾಡ್ತಾ ಇದ್ರಲ್ಲ ಆ ವಾತಾವರಣ ಪೂರ್ತಿ ಆನಂದ ಭರಿತ ಆಗಿರೋ ಹಾಗೆ ಅದರ ಒಂದು ಸೌಗಂಧ ಎಲ್ಲಾ ಕಡೆ ಪಸರಿಸ್ತಾ, ಅದರ ಒಂದು ದಿವ್ಯತೆ. ಇವಾಗ ಅಲ್ಲೇನಾದ್ರೂ ಆಗ್ತಾ ಇದ್ದಾಗ ದಿವ್ಯತೆ ಅಂದ್ರೆ ಅಗ್ನಿದೇವ ದೇವತೆಗಳಲ್ವಾ, ಎಲ್ಲಾ ದೇವತೆಗಳು ಬರ್ತಾರಂತೆ. ಇದನ್ನ ಮಾತಾಜಿಯವರು ನಮ್ಗೆ ಹೇಳಿದ್ರು. ಆಶ್ರಮದಲ್ಲಿ
ಆ ಅಂದ್ರೆ ಆಶ್ರಮ ಪ್ರವೇಶ ಮಾಡಿದಾಗ ಅಲ್ಲಿ ಈ ಕಡೆಯಿಂದ ಬಂದು ದೇವತೆಗಳೆಲ್ಲ ಈ ಕಡೆಯಿಂದ ಬಂದು ಈ ಕಡೆ ಹೋದ್ರು, ಜಮಖಾನ ಹಿಂಗೆ ಮಡ್ಚ್ಕೊಳ್ತು. ಆವಾಗ ಹೇಳಿದ್ರು ನೋಡಿ, ಈ ಕಡೆಯಿಂದ ದೇವತೆಗಳು ಬಂದ್ರು, ಆ ಕಡೆ ಹೋದ್ರು ಅಂತ. ಹಾಗೆ ಆ ದೇವತೆಗಳ ದರ್ಶನ ಯಾರಿಗಾಗುತ್ತೆ ಅಂದ್ರೆ ಮಹಾತ್ಮರು, ಇವಾಗ ಭಾಸ್ಕರಾಚಾರ್ಯರಂತವ್ರಿಗೆ ಆ ಒಂದು ಸಂದರ್ಭದಲ್ಲಾಗತ್ತೆ. ಇದು ನನಗ್ ಜ್ಞಾಪಕ ಬಂತು, ಮಾತಾಜಿಯವರು ಅವಾಗ ಹೇಳಿದ್ರು, ಯಜ್ಞ ಮಾಡ್ತಾ ಇದ್ವಲ್ಲ ಇದ್ರ ಸಮಯದಲ್ಲಿ ಗೃಹ ಪ್ರವೇಶದ, ಯಾಗ ಪ್ರವೇಶದ ಅಂದ್ರೆ ನಮ್ಮ ಯೋಗ ಭವನದ ಒಂದು ಇದ್ರಲ್ಲಿ ಮಾಡ್ತಾ ಇದ್ದಾಗ ಎಲ್ಲಾ ದೇವತೆಗಳು ಬಂದು ಹೋದ್ರು. ಅದಕ್ಕೆ ಈ ರೀತಿ ಇಲ್ಲಿ ಜಮಖಾನ ಮಡ್ಚ್ಕೊಳ್ತು ಅಂತ ಅಂದಿದ್ದಕ್ಕೆ ಹೇಳಿದ್ರು, ಈ ಕಡೆಯಿಂದ ಬಂದು ಆ ಕಡೆ ಹೋದ್ರು ಅಂತ. ಹಾಗೆ ಇಲ್ಲಿ ಎಲ್ಲಾ ದೇವತೆಗಳ ಒಂದು ದಿವ್ಯ ಪ್ರಭೆ, ಅಂದ್ರೆ ಎಲ್ಲರ ಒಂದು ಹರಕೆಯ ಒಂದು ಸೌಗಂಧ, ಅವರ ಒಂದು ದಿವ್ಯತೆ ಇಲ್ಲಿ ಕಾಣ್ ಬಂತು. ಎಲ್ರಿಗೂ ಒಂದ್ ರೀತಿ ಆನಂದ ಆಗುತ್ತೆ. ಆನಂದ ಆಗಿ ಎಲ್ರು ಕೂಡ ಎಷ್ಟು ಎಷ್ಟು ಚೆನ್ನಾಗಿತ್ತು ಅನ್ನೋ ಒಂದು ಅಂತರಂಗದಲ್ಲಿ ಈ ಒಂದು ವಾತಾವರಣ ಎಲ್ಲಿ ಸಿಗಲ್ವಲ್ಲ. ಇಂತಹ ಒಂದು ದಿವ್ಯತೆ, ಭವ್ಯತೆ, ಆಮೇಲೆ ಇದು ಶುದ್ಧತೆ, ಒಂದು ಈ ಒಂದು ಎಲ್ಲಾ ರೀತಿ ಇರುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದ್ದೆ ನೋಡಿ, ಎಲ್ರಿಗೂ ಬಹಳ ಸಂತೋಷ ಆಗತ್ತೆ. ಅಂತ ಒಂದು ಸಂದರ್ಭದಲ್ಲಿ ಅಗ್ನಿದೇವನಿಂದ, ಆ ಪ್ರಕಾಶಮಾನವಾದ ಅಗ್ನಿದೇವನ ಮಧ್ಯೆಯಿಂದ ಆ ಒಂದು ಪ್ರಕಾಶ ಮೇಲ್ಗಡೆ ಬಂದಿದ್ದಕ್ಕೆ ಎಲ್ರಿಗೂ ಅಲ್ಲಿ ಒಂದು ದೈವ ಚೈತನ್ಯ ಶಕ್ತಿ ಬರ್ತಾ ಇದೆ. ಆ ಚೈತನ್ಯ ಶಕ್ತಿಯ ಪ್ರಭೆ ಎಷ್ಟಿದೆ, ಆ ದಿವ್ಯತೆ ಎಷ್ಟು ಬೇಗ ಆ ಇಡೀ ಆ ವಾತಾವರಣವನ್ನೆಲ್ಲ ಎಷ್ಟು ಶುದ್ಧತೆಯಾಗಿ ಅದ್ರಲ್ಲೆಲ್ಲ ಒಂಥರ ದಿವ್ಯವಾದಂತಹ ಭಾವನಾತ್ಮಕ, ಇವಾಗ ಹೇಳ್ತೀವಲ್ಲ ಪಾಸಿಟಿವ್ ಥಾಟ್ಸ್ ಅಂತ, ಆ ಒಂದು ಎಲ್ಲವನ್ನೂ ಆ ಒಂದು ಈ ವಾತಾವರಣದಲ್ಲಿ ಪಸರಿಸೋ ಹಾಗೆ ಮಾಡಿದೆ ಅಲ್ವಮ್ಮ? ಅದೇ ಎಲ್ರಿಗೂ ಗೊತ್ತಿಲ್ಲ ಅಲ್ವಾ, ಎಲ್ರಿಗೂ ಕಂಪನ ಆಗ್ತಾ ಇದೆ. ಅಂದ್ರೆ ಸಾತ್ವಿಕ ಭಾವ ವಿಕಾರಗಳು ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇರೋದು. ಸಾತ್ವಿಕ ಭಾವ ವಿಕಾರ, ಕಂಪನ, ಸ್ವೇದ ಅದೆಲ್ಲ ಹೇಳಿದ್ದಾರೆ. ಅಲ್ಲಿಯೇ ಉಪಸ್ಥಿತರಿದ್ದ ಗುರು ಭಾಸ್ಕರಾಚಾರ್ಯರು ಪವಿತ್ರಾತ್ಮರು ಪುತ್ರಕಾಮೇಷ್ಟಿಯಾಗ ಕೊಲಿದು ಬಂದು ದರ್ಶನವಿತ್ತ ಯಜ್ಞೇಶ್ವರನನ್ನು ದರ್ಶಿಸಿ ಆತ್ಮಭಾವದಿಂದ ಶಿರಬಾಗಿ ವಂದಿಸಿದರು. ಅವರಿಗಾದ ಆನಂದಕ್ಕೆ ಪಾರವೇ ಇಲ್ಲ. ಯಜ್ಞಮಂಟಪದಲ್ಲಿದ್ದ ಜನತೆಗೆ ಮಾತ್ರ ಯಜ್ಞವೇದಿಕೆಯನ್ನೆಲ್ಲ ಅದಾವುದೋ ಅಲೌಕಿಕ ತೇಜಸ್ಸು ಆವರಿಸಿದಂತೆ ಕಂಡಿತು. ಎಲ್ಲರೂ ಆಶ್ಚರ್ಯಚಕಿತರಾಗಿ ಕುತೂಹಲದಿಂದ ಒಬ್ಬರನ್ನೊಬ್ಬರು ಪ್ರಶ್ನಾರ್ಥಕವಾಗಿ ನೋಡಿಕೊಳ್ಳುತ್ತಾ ಪಿಸು ಧ್ವನಿಯಲ್ಲಿ ಮಾತನಾಡಿಕೊಂಡರು. ಕ್ರಮೇಣ ಆ ತೇಜಸ್ಸಿನಲ್ಲಿ ಒಬ್ಬರಿಗೊಬ್ಬರು ಕಾಣದಾದರು. ಕುಸುಮ ದಂಪತಿಗಳಿಗೆ ಯಜ್ಞೇಶ್ವರನ ಸಾಕ್ಷಾತ್ಕಾರವಾಗಿದೆ ಎಂಬ ವಿಷಯವು ಮಾತ್ರ ಒಬ್ಬರಿಂದೊಬ್ಬರಿಗೆ ತಿಳಿದು ಸರ್ವರೂ ಆನಂದ ಪರವಶರಾದರು. ಯಜ್ಞೇಶ್ವರ ಪ್ರಸಾದ ಕೊಟ್ಟ ಅಂತ ಆಗಿದೆ ಅಲ್ವಾ? ಅಲ್ಲ, ಅವನು ಬಂದಿದ್ದಾನೆ, ಇನ್ನೂ ತಗೊಂಡಿಲ್ಲ. ಅವ್ರಿಗೆ ಆಗ್ತಾ ಇದೆ ಅಂತ ಇವ್ರಿಗೆ ಆಶ್ಚರ್ಯ ಆಗ್ತಾ ಇದೆ ಎಲ್ರಿಗೂ. ಅದು ಹೋಮದ ಒಂದು ಅಲ್ಲ, ಅವ್ರಿಗಿನ್ನೇನು ಪ್ರಸಾದ ನೀಡ್ತಾ ಇದ್ದಾರೆ ಆ ದೇವತೆಗಳು, ಅಗ್ನಿದೇವ ಅನ್ನೋ ಒಂದು ಕಲ್ಪನೆ ಎಲ್ರಲ್ಲೂ ಬರ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ನೋಡಿ, ನಾವಿರೋ ಕಡೆ ಎಲ್ಲಾದ್ರೂ ಆ ದೈವ ಶಕ್ತಿಯ ಒಂದು ಪ್ರಭಾವ ಬಂದಾಗ ಅದು ಎಷ್ಟು ಆ ವಾತಾವರಣವನ್ನ ಶುದ್ಧೀಕರಣ ಮಾಡುತ್ತೆ, ಪ್ರಭಾವಯುತವಾಗಿ ಮಾಡುತ್ತೆ, ಎಷ್ಟು ಅದರಲ್ಲಿ ಪ್ರಕಾಶ ಮಹಿಮೆ ಇರುತ್ತೆ. ಅಂದ್ರೆ ಎಲ್ಲರ ಅಂತರಂಗದಲ್ಲೂ ಕೂಡ ಎಂತಹ ದಿವ್ಯ ಭಾವಗಳನ್ನ ಅದು ಸೃಷ್ಟಿ ಮಾಡ್ಬಿಡುತ್ತೆ ಆ ಚೈತನ್ಯ ಶಕ್ತಿ. ಅಂತಹ ಒಂದು ಶಕ್ತಿ ಇಲ್ಲಿ ಆವಾಹನೆ ಆಗಿದೆ. ಇವರಿಗೆ ಒಟ್ಟಲ್ಲಿ ಈ ಕುಸುಮ ದಂಪತಿಗಳಿಗೆ ಪ್ರಸಾದ ಅಗ್ನಿದೇವನಿಂದ, ದೇವತೆಗಳಿಂದ ಸಿಗುತ್ತೆ ಇವಾಗ ಅನ್ನೋ ಒಂದು ಭಾವ, ಅಂದ್ರೆ ಆ ಒಂದು ಉನ್ನತ ಭಾವ ಎಲ್ಲರ ಅಂತರಂಗದಲ್ಲೂ ಗೋಚರಿಸ್ತಾ ಇತ್ತು. ಎಲ್ಲರೂ ಆ ಒಂದು ಇದು ವಾತಾವರಣವನ್ನ ಆನಂದದಿಂದ ವೀಕ್ಷಿಸ್ತಾ, ಆನಂದ ಪಡ್ತಾ, ಆ ದಿವ್ಯತೆಯ ಅನುಭವದಲ್ಲಿ ಮೀತಾ ಎಲ್ಲರೂ ಭಕ್ತಿ, ಅದೇ ಹೇಳಿದ್ರಲ್ಲ ಭಕ್ತಿಯತ್ತ ಇದು ಭಾವ ವಿಕಾರಗಳು ಅಂತ, ಭಕ್ತನ ಕಂಪನಗಳು, ಕಂಪನ ಸ್ವೇದ ಬರುತ್ತೆ. ಆ ಒಂದು ಭಕ್ತಿಯ ಒಂದು ಸಾಮ್ರಾಜ್ಯದಲ್ಲಿ ನಿಂತು ಎಲ್ರೂ ಆನಂದ ಪರವಶರಾಗಿ ವೀಕ್ಷಿಸ್ತಾ ಇದ್ರು. ತಮ್ಮನ್ ತಾವು ಮರ್ತು ಬಿಟ್ರು, ಅಲ್ಲಿ ನಾವಿಂಥವ್ರು ಅನ್ನೋದನ್ನ ಮರ್ತು ಬಿಟ್ರು. ಎಲ್ರೂ ಕೂಡ ಆ ದೈವ ಭಾವದಲ್ಲಿ, ಆ ಒಂದು
ದೈವತೆಯ ದೇವ ದೈವ ಸಮೂಹದ ದೈವ ವೃಂದದ ಒಂದು ಶಕ್ತಿಯ ಸಾಮ್ರಾಜ್ಯದಲ್ಲಿ ಎಲ್ರೂ ಲಯ ಆಗ್ಬಿಟ್ಟಿದ್ರು. ಯಾರಿಗೂ ತಮ್ಮ ಅನಿಸಿಕೆ ತಮ್ಮ ವ್ಯಕ್ತಿತ್ವದ ಬಗ್ಗೆ ಯಾವುದೂ ಅಲ್ಲಿ ಏನೂ ಇರ್ಲಿಲ್ಲ. ಎಲ್ರೂ ಆ ಸಮಷ್ಟಿಯ ಜೊತೆ ಒಂದಾಗ್ಬಿಟ್ಟಿದ್ರು. ಆಮೇಲೆ ಆ ದಿವ್ಯ ರೂಪನು ದೇವವಾಣಿಯಲ್ಲಿ ಹೀಗೆ ನುಡಿದನು: ಹೇ ರಾಜದಂಪತಿಗಳೇ, ಇದೋ ನಿಮಗಾಗಿ ತಂದಿರುವ ಈ ಯಾಗಪ್ರಸಾದವನ್ನು ಸ್ವೀಕರಿಸಿರಿ. ಈ ಹಿರಣ್ಯ ಪಾತ್ರದಲ್ಲಿರುವ ದಿವ್ಯಾಮೃತ ಪಾಯಸವನ್ನು ನೀವಿಬ್ಬರು ಸೇವಿಸಿ ಸತ್ಸಂತಾನ ಭಾಗ್ಯ ಪಡೆಯಿರಿ. ಬಾಡಿದ ಬಳ್ಳಿಯನ್ನು ಚಿಗುರಿಸಬಲ್ಲ, ಮರುಭೂಮಿಯನ್ನು ನಂದನವನ್ನವಾಗಿಸಬಲ್ಲ ದಿವ್ಯಶಕ್ತಿ ಈ ಪಾಯಸಕ್ಕಿದೆ. ದೇವಲೋಕದ ಕಾಮಧೇನುವಿನ ಕ್ಷೀರದಿಂದ ಈ ಮಧುರ ಪಾಯಸವು ತಯಾರಿಸಲ್ಪಟ್ಟಿದೆ. ದೇವಿಯ ಇಚ್ಛೆಯಂತೆ ಯಜ್ಞಕರ್ತೃವಿನ ಪಾಲಿಗೆ ಕಲ್ಪವೃಕ್ಷವಾಗಿ ಯಜ್ಞಪುರುಷನಾಗಿ ಬರುವ ಜಾತವೇದನು ನಾನೇ. ನನ್ನ ಪಾಲಿನ ಕರ್ತವ್ಯವನ್ನು ನಾನು ನಿರ್ವಹಿಸಿದ್ದೇನೆ ಎಂದು ಹೇಳಿ ಕುಸುಮಶ್ರೇಷ್ಠಿ ಮತ್ತು ಕುಸುಮಾಂಬೆಯರ ಕೈಗೆ ಆ ದಿವ್ಯ ಸುಧೆ ನಿತ್ತನು. ತಮ್ಮ ಬಾಹ್ಯಾಂತರ ಜೀವನ ಕುಸುಮಗಳರಳಿ ಕಂಪನ್ನು ಬೀರುವಂತೆ ಮಾಡುವ ಆ ಪಾಯಸವನ್ನು ಅತೀವ ಭಕ್ತಿಯಿಂದ ಅವರು ಸ್ವೀಕರಿಸಿದರು. ಆ ಕ್ರತುಮೂರ್ತಿಯು ಅಭಯಹಸ್ತದಿಂದ ಆಶೀರ್ವದಿಸುತ್ತಾ ಅಂತರ್ಧಾನನಾದನು. ಕ್ರಮೇಣ ಆ ಯಾಗಮಂಟಪವನ್ನು ಆವರಿಸಿದ್ದ ತೇಜಸ್ಸು ಮೆಲ್ಲನೆ ಕರಗುತ್ತಾ ವೇದಿಕೆಯ ಮೇಲಿದ್ದ ವ್ಯಕ್ತಿಗಳಿಗೆಲ್ಲ ಒಬ್ಬರಿಗೊಬ್ಬರು ಗೋಚರಿಸತೊಡಗಿದರು. ಇಡೀ ಸಭೆಯೇ ಹರ್ಷೋದ್ಗಾರ ಮಾಡಿತು. ತಮ್ಮ ರಾಜರಾಣಿಯರ ಯಜ್ಞನಿಷ್ಠೆಯನ್ನು ಮೆಚ್ಚಿಕೊಂಡ ಜನತೆಗೆ ಅವರು ಹಿಂದಿನ ಯುಗಗಳ ಪುರುಷರಿಗಿಂತ ಯಾವ ವಿಧದಲ್ಲೂ ಕಡಿಮೆಯಿಲ್ಲವೆಂದು ಭಾಸವಾಯಿತು. ವೇದ ವಾಂಗ್ಮಯದ ಪರಿಚಯವುಳ್ಳವರು ಅಚ್ಚರಿಗೊಂಡು ಋತುಸಾಫಲ್ಯವನ್ನು ಕೊಂಡಾಡಿದರು. ಪ್ರಾಜ್ಞರು ಭಾಸ್ಕರಾಚಾರ್ಯರ ಜ್ಞಾನವನ್ನು ಸ್ತುತಿಸಿದರು. ಗುರುಭಕ್ತರು ಭಾಸ್ಕರಾಚಾರ್ಯರ ಮಾರ್ಗದರ್ಶನದ ಮಹತ್ವವನ್ನು ಸ್ಮರಿಸಿಕೊಂಡರು. ಪೆನುಗೊಂಡೆಯ ಜನತೆಯು ಯಜ್ಞಪುರುಷನ ದರ್ಶನವು ಪೆನುಗೊಂಡೆಯ ಮಹಾಭಾಗ್ಯವೆಂದೆನಿಸಿತು. ಇಲ್ಲಿವರೆಗೂ ನೋಡಿ, ಅವನು ಪ್ರಸಾದ ನೀಡಿದಾನೆ. ಒಂದು ಆಕಾಶವಾಣಿಯಿಂದ ಆಕಾಶವಾಣಿ ಹೇಳ್ತಾ ಇದೆ ನೋಡಿ, ನಿಮ್ಮ ಒಂದು ಕರ್ತವ್ಯ ನಿಷ್ಠೆ, ಕರ್ತೃತ್ವ ಭಾವ, ಅಂತರಂಗದ ಶುದ್ಧತೆ, ನಿಮ್ಮ ಒಂದು ವಿನಮ್ರತೆ ಎಲ್ಲ ಇದ್ರೂ ಕೂಡ ನಿಮ್ಮಲ್ಲಿರೋ ಶುದ್ಧತೆ, ಪಾವಿತ್ರತೆ, ಆ ಉದಾತ್ತ ಭಾವನೆಗಳು ನಿಮ್ಮಲ್ಲಿ ಎಷ್ಟು ಚೆನ್ನಾಗಿದೆ. ಅಷ್ಟೇ ಚೆನ್ನಾಗಿ ಯಜ್ಞವನ್ನ ಆಚರಿಸಿದ್ದೀರಾ, ಭಕ್ತಿಯಿಂದ ಆಚರಿಸಿದ್ದೀರಾ, ನಿಷ್ಠೆಯಿಂದ ಆಚರಿಸಿದ್ದೀರಾ. ಶ್ರದ್ಧಾ ಭಕ್ತಿ ಏನೇ ಕಾರ್ಯ ಮಾಡ್ಬೇಕಾದ್ರೂ ಇರ್ಬೇಕಾಗತ್ತೆ. ಆವಾಗ್ಲೇ ಆ ಕಾರ್ಯ ಸಾಫಲ್ಯ ಹೊಂದೋದು ಅನ್ನೋ ಒಂದು ಭಾವದಿಂದ ಆ ಒಂದು ಆಕಾಶವಾಣಿ ಈ ಕುಸುಮ ದಂಪತಿಗಳಿಗೆ ಹೇಳಿ ನೋಡಿ, ನಿಮ್ಮ ಒಂದು ಏನ್ ಹೇಳ್ತೀವಿ, ಏನು ಇದು ಒಳಗಡೆ ಸೃಷ್ಟಿಯಾಗಿರ್ಲಿಲ್ವಲ್ಲ, ಅಂತಹ ಒಂದು ಇದು ನಂದನವನ ಆಗ್ಲಿ. ಆದ್ರಿಂದ ಈ ಒಂದು ಪ್ರಸಾದನ ಸ್ವೀಕರಿಸಿ ಭಕ್ತಿ ಭಾವದಿಂದ ನೀವು ಅದನ್ನ ಪಾನ ಮಾಡಿ. ಇದು ಒಂದು ದಿವ್ಯ ಅಮೃತ. ದೇವತೆಗಳ ಲೋಕದಲ್ಲಿ ಆ ಒಂದು ಕ್ಷೀರದ ಜೊತೆ ಬೆರೆಸಿ ಕೊಟ್ಟಿರುವಂತಹ ದಿವ್ಯ ಅಮೃತ ಇದು. ಇದನ್ನ ಸ್ವೀಕರಿಸಿ ನಿಮ್ಮ ಏನೇನು ಬಯಕೆಗಳಿದೆಯೋ, ನಿಮ್ಗೆ ಇವಾಗ ಮಕ್ಕಳ ಒಂದು ಬಯಕೆ ಇದೆ, ಪುತ್ರ ಸಂತಾನದ ಆಶೆ ಇದೆ, ಅಂತಹ ಒಂದು ಸಂತಾನ ಭಾಗ್ಯ ನಿಮಗ್ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ದೇವತೆಗಳ ಹರಕೆ ಸಾಮಾನ್ಯವಲ್ಲ. ಎಲ್ಲಾ ದೇವತೆಗಳು ಕೂಡ ಹರಸಿದ್ದಾರೆ. ಅಂತಹ ಒಂದು ಹರಕೆಯಿಂದ ಎಲ್ಲರ ಒಂದು ಆಶೀರ್ವಾದದ ಫಲವಾಗಿ, ಎಲ್ಲರ ಆಶೀರ್ವಾದದ ಪ್ರತೀಕವಾಗಿ ನಿಮ್ಗೆ ಈ ಒಂದು ಪಾಯಸನ ಕೊಡ್ತಾ ಇದ್ದಾರೆ ಅಗ್ನಿದೇವನ ಒಂದು ಮಾಧ್ಯಮದ ಮೂಲಕ ಎಲ್ಲಾ ದೇವತೆಗಳು ಅದನ್ನ ನೀಡ್ತಾ ಇದ್ದಾರೆ. ಭಕ್ತಿ ಭಾವದಿಂದ ಸ್ವೀಕರಿಸಿ ಅಂತ ಹೇಳಿ ಅವರಿಗೆ ಆ ಪಾಯಸನ ಕೊಟ್ಟಾಗ ಇವರು ಅಷ್ಟೇ ಭಕ್ತಿ ಭಾವದಿಂದ ಸ್ವೀಕರಿಸಿದ್ದಾರೆ. ಆ ಒಂದು ಆನಂದದ ಲಹರಿಯಲ್ಲಿ ಹೇಗಿತ್ತಪ್ಪ ಅಂದ್ರೆ ಆ ಒಂದು ವಾತಾವರಣ ಅಷ್ಟು ಚೆನ್ನಾಗಿತ್ತಂತೆ. ಯಾಕೆಂದ್ರೆ ಭಗವಂತ ಬಂದಿರುವಂತ ದಿವ್ಯತೆ, ಆ ಒಂದು ವಾತಾವರಣದಲ್ಲಿ ಒಬ್ಬ ಮಹಾತ್ಮರು ಬಂದು ಕೂತ್ಕೊಂಡ್ರೇನೆ ಏನೋ ಒಂದ್ ರೀತಿ ಆ ಒಂದು ವಾತಾವರಣ ಅಷ್ಟು ಶುದ್ಧತೆಯಿಂದ ಇರುತ್ತೆ. ಎಷ್ಟೋ ಅವರ ಒಂದು ಸಂಸ್ಕಾರಗಳಿಂದ ಅದು ಆವೃತವಾಗಿರುತ್ತಲ್ವಾ. ಇನ್ನು ದೇವತೆಗಳು ಅಂದ್ರೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ
ಆ ಒಂದು ಜನತೆಯನ್ನ ಅವರ ಹೃದಯದಲ್ಲಿ ಕೂಡಿಸ್ಕೊಂಡು ಆ ಜನತೆಯ ಹೃದಯದಲ್ಲಿ ಹೊಕ್ಕು ಈ ಭಾವನೆಗಳು ಎಲ್ರಿಗೂ ಆನಂದನ್ ಕೊಟ್ಟಿದೆ. ಈ ಒಂದು ಸದ್ಭಾವನೆಗಳು ಮಹಾತ್ಮರ ದಿವ್ಯ ಕಂಪನಗಳು ಎಲ್ಲರ ಹೃದಯವನ್ನು ರಮಿಸಿದೆ, ರಂಜಿಸಿದೆ, ಆನಂದ ನೀಡುವಂತೆ ಮಾಡಿದೆ. ಇಂತಹ ಒಂದು ವಾತಾವರಣ ಯಾರಿಂದ ಉಂಟಾಯ್ತು? ಯಾರು ಪ್ರಧಾನರು ಯಜ್ಞಕ್ಕೆ? ಭಾಸ್ಕರಾಚಾರ್ಯರು. ಅವರ ಒಂದು ನಿಷ್ಠೆ, ಅವರ ಯಾಕೆಂದ್ರೆ ಯಾವುದೇ ಒಂದು ಶಾಸ್ತ್ರೋಕ್ತವಾಗಿ ಒಂದು ಕ್ರಿಯೆ ಮಾಡ್ಬೇಕಾದ್ರೆ ಅದಕ್ಕೂ ಒಂದು ರೀತಿ ನೀತಿ ಇರುತ್ತೆ. ಆ ರೀತಿ ನೀತಿಯಲ್ಲೇ ಎಲ್ಲವನ್ನೂ ನಡೆಸುತ್ತಿದ್ದಾರೆ. ಯಾವ ರೀತಿ ಮಾಡ್ಬೇಕು, ಯಾರ್ಯಾರು ಯಾವಾಗ ಋತ್ವಿಜರೆಲ್ಲ ಕೂತ್ಕೊಂಡು ಹೇಗ್ ಮಂತ್ರಗಳು ಪಠನೆ ಮಾಡ್ಬೇಕು, ಮಂತ್ರಗಳು ಶುದ್ಧವಾಗಿರ್ಬೇಕು, ಇದನ್ನ ಹೇಳ್ತಾ ಇದ್ರು. ಯಾಜ್ಞವಲ್ಕಿರು ಒಂದ್ ಕಡೆ ಹೋಗಿ ಅವರು ಯಜ್ಞ ಮಾಡ್ತಾ ಇದ್ದಾಗ ಕೂತಿದ್ರಂತೆ ಹೊರಗಡೆ. ಆ ಯಜ್ಞದಲ್ಲಿ ಆ ಒಂದು ವೇದ ಘೋಷ ನಡೀತಾ ಇದ್ದಾಗ ಏನು ಆನಂದವಾಗತ್ತಂತೆ. ಎಲ್ಲೋ ಒಂದು ಕಡೆ ಯಾರಾದ್ರೂ ಅಪಭ್ರಂಶವಾಗಿ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದಾಗ ಆ ದೇವತಾ ಮೂರ್ತಿಗಳು ಇವ್ರಿಗೆ ಕಾಣಿಸ್ತಾ ಇರ್ಲಿಲ್ವಂತೆ. ಆಯಾ ದೇವತೆಗಳ ಬಗ್ಗೆ ಅವ್ರು ಹೇಳ್ತಿರ್ಬೇಕಾದ್ರೆ ಅದ ದೇವತೆಗಳ ದರ್ಶನ ಕೊಡ್ತಾ ಇದ್ರಂತೆ ಯಾಜ್ಞವಲ್ಕ್ಯರು. ಇದನ್ನ ಯಾಕೆ ಅಂದ್ರೆ ಇವ್ರದ್ದು ಒಂದು ಯಾಜ್ಞವಲ್ಕ್ಯರ ಜೀವನ ಚಿತ್ರಣದಲ್ಲಿ ಇದನ್ನ ಹೇಳಿದ್ದಾರೆ. ಹಾಗೆ ಅಂತಹ ಒಂದು ಯಜ್ಞದಲ್ಲಿ ಪ್ರಧಾನ ಪುರುಷರು ಯಾರು? ಭಾಸ್ಕರಾಚಾರ್ಯರು. ಇವ್ರು ಯಾರು? ಬ್ರಹ್ಮನ ಆವಿರ್ಭಾವರು, ಬ್ರಹ್ಮನ ಒಂದು ಅಂಶದಿಂದ ಹುಟ್ಟಿದಂಥವರು ಭಾಸ್ಕರಾಚಾರ್ಯರು. ಎಲ್ಲವನ್ನೂ ಶಾಸ್ತ್ರೋಕ್ತವಾಗಿ ವೈಜ್ಞಾನಿಕವಾಗಿ ನೋಡಿ. ಒಂದು ಯಜ್ಞ ಇದೆಲ್ಲ ಕೇವಲ ಶಾಸ್ತ್ರೋಕ್ತನೇ ಅಲ್ಲ, ಅದು ವೈಜ್ಞಾನಿಕವಾಗಿನೂ ಇರುತ್ತೆ. ಅಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕಾದ್ರೆ ಅಂತಹ ಯಾವ ರೀತಿ ಹೇಳ್ಬೇಕು, ಮಂತ್ರಗಳನ್ನ ಯಾವಾಗ ಯಾವ ರೀತಿ ಉಚ್ಚರಿಸ್ಬೇಕು, ಇದೆಲ್ಲ ಒಂದು ಸೈನ್ಸ್ ಇದ್ದಾಗೆ ಹೀಗೆ ಮಾಡ್ಬೇಕು ಅಂತ ಇರುತ್ತೆ. ಇದು ರೀತಿ ನೀತಿ ಇರುತ್ತೆ. ಅದರಂತೆ ಇವ್ರು ನಡೆಸಿದ್ರಿಂದ ಆ ಒಂದು ಯಜ್ಞ ಸಾಫಲ್ಯ ಆಯ್ತು. ಯಜ್ಞದೇವನ ಪ್ರಸಾದ, ಅಗ್ನಿದೇವನ ಪ್ರಸಾದ ಅವರ ಒಂದು ಕುಸುಮಾಂಬ ಕುಸುಮ ಶ್ರೇಷ್ಠಿ ರಾಜ ರಾಣಿಯರಿಗೆ ಸಿಕ್ತು ಅಂತ ಹೇಳಿ ಭಾಸ್ಕರಾಚಾರ್ಯರಿಗೂ ಸಂತೋಷ ಆಗುತ್ತೆ. ಅಲ್ಲಿ ಬಂದು ನೆರೆದಿಂತಹ ಪ್ರಾಜ್ಞರು ಅಂತ ಹೇಳ್ತೀವಿ, ಪ್ರಜ್ಞಾವಂತರಿಗೆ ಪ್ರಾಜ್ಞರು ಅಂತ ಹೇಳ್ತೀವಿ. ಆಮೇಲೆ ಋತ್ವಿಜರು, ಪ್ರಜ್ಞಾವಂತರು, ಎಷ್ಟೊಂದು ತಿಳ್ಕೊಂಡಿರುವಂತಹ ವ್ಯಕ್ತಿಗಳಲ್ಲೂ ಮೇಧಾವಿಗಳು ಎಲ್ಲ ಬಂದಿರ್ತಾರೆ. ಎಲ್ಲರಿಗೂ ಬಹಳ ಸಂತೋಷ ಆಗುತ್ತೆ. ಈ ಒಂದು ಭಾಸ್ಕರಾಚಾರ್ಯರ ಒಂದು ಸಮ್ಮುಖದಲ್ಲಿ ಇಂತಹ ಒಂದು ಮಹಾನ್ ಯಜ್ಞ ಯಾವಾಗ್ಲೋ ನಡೆದಿತ್ತು ಅಯೋಧ್ಯೆಯಲ್ಲಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈಗ ನಡೀತಾ ಇರೋದು ನೋಡುವ ಒಂದು ಸೌಭಾಗ್ಯ ನಮ್ಗೆಲ್ಲ ಸಿಕ್ತಪ್ಪ. ನಿಜವಾಗ್ಲೂನು ನಾವು ಕೇಳಿರ್ತೀವಿ, ಕೇಳಿಕೆಗಿಂತ ದರ್ಶಿಸಿದಾಗ ಅದರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಇಂತಹ ಒಂದು ದಿವ್ಯವಾದಂತಹ ಒಂದು ಚಿತ್ರಣವನ್ನ ನಮ್ಮ ಕಣ್ಮುಂದೆ ತರ್ತಾರೆ. ಏನ್ ತಂದಿದ್ರು ನಾವು ಆ ಒಂದು ಪ್ರತ್ಯಕ್ಷವಾಗಿ ಅದರಲ್ಲಿ ಇದ್ದಾಗ ಇನ್ನೂ ಆನಂದ ಆಗತ್ತೆ. ಅಂತ ಒಂದು ಆನಂದ ಅವ್ರಿಗೆಲ್ಲ ಸಿಕ್ತು. ಈ ಆನಂದದಲ್ಲಿ ಪರವಶರಾಗಿದ್ದ ಹಾಗೆ ಅವರಿಗೆ ಪ್ರಸಾದ ಕೊಟ್ಟು ಆ ಅಗ್ನಿದೇವ ಇಲ್ಲಿ ಸ್ವಲ್ಪ ಶಾಂತಿ ಆಗ್ತಾ ಬರ್ತಾ ಇದ್ದಂಗೆ ಆ ಒಂದು ವಾತಾವರಣ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಅಂದ್ರೆ ಇವಾಗ ಅವ್ರು ಏನು ಹೇಳಿದಾರೋ ಅಂಥ ವಾತಾವರಣವನ್ನ ನಾವು ಪ್ರತಿದಿನ ಮನೆಯಲ್ಲಿ ನಮ್ಮ ಮನದಲ್ಲಿ ಸದಾಕಾಲ ಇಂತಹ ಭಾವನೆಗಳು ದೈವಿ ಭಾವಗಳಿಂದ ನಮ್ಮ ಅಂತರಂಗ ಯಾವಾಗ್ಲೂ ಜ್ಞಾನದಿಂದ ಪ್ರಜ್ವಲಿಸೋ ಹಾಗೆ ಮಾಡ್ಕೊಂಡ್ರೆ ಖಂಡಿತ ಪ್ರತಿ ಕ್ಷಣವೂ ನಮ್ಗೆ ಆನಂದ, ಆತ್ಮಾನಂದ ಉಂಟಾಗ್ತಾ ಇರುತ್ತೆ. ಆದ್ರಿಂದ ನಾವಿಲ್ಲಿ ಕೇವಲ ಇದು ಕ್ರಿಯಾತ್ಮಕವಾಗಿ ಆಗತ್ತೆ, ಶಾಸ್ತ್ರೋಕ್ತವಾಗಿ ಇದು ಕರ್ಮಕಾಂಡ ಅಂತ ಹೇಳ್ತೀವಿ. ಈ ಯಜ್ಞದ ಈ ವೇದದ ಒಂದು ಆರಂಭದ ಭಾಗ ಎಲ್ಲ ಕರ್ಮಕಾಂಡ, ಅವೇದಾಂತ ಅಂತ್ಯ ಭಾಗ ಇಲ್ಲಿ ಉಪನಿಷತ್ತುಗಳು ಜ್ಞಾನಕಾಂಡ ಅಂತ ಹೇಳ್ತೀವಿ. ಇಲ್ಲಿ ಕರ್ಮಕಾಂಡದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕರ್ಮದ ಫಲಿತ ಸಿಗಲ್ವಂತೆ. ಅದಕ್ಕೋಸ್ಕರನೇ ಹೀಗೆ ಇರ್ಬೇಕು, ಬಟ್ಟಬಾರ್ದು, ಕೈಯಲ್ಲೇ ಬಿಡಿಸಿರ್ಬೇಕು ಅಕ್ಕಿನ ಅಂತ, ಇಂಥ ಬಣ್ಣನೇ ಇರ್ಬೇಕು, ಮುಖದಲ್ಲಿ ಇಂಥ ಬಣ್ಣ, ಹಸು ಅಂತದ್ದೇ ಬರ್ಬೇಕು, ಹೀಗೆ ಮಾಡ್ಬೇಕು ಅಂತ ಏನೇನ್ ಅದ್ರಲ್ಲಿ ಹೇಳಿರ್ತಾರೋ ಕರ್ಮ ಸಿದ್ಧಾಂತದ ಪ್ರಕಾರ ಅದೇ ರೀತಿ ಮಾಡ್ಬೇಕಂತೆ ಕರ್ಮಕಾಂಡಗಳನ್ನ. ಆದರೆ ಇದನ್ ಮಾಡ್ಬೇಕಾದ್ರೆ ಆರ್ಥಿಕವಾಗಿನೂ ಇರ್ಬೇಕು, ಅಲ್ಲಿ ಎಲ್ಲರ ಒಂದು ಅಂದ್ರೆ ಎಲ್ಲಾ ಜನತೆಯ ಒಂದು ನೆರವು ಆಗ್ಬೇಕು. ಎಲ್ಲಾ ತರ ಇದ್ದಾಗ ಮಾತ್ರ ಇಂತಹ ಒಂದು ಮಹತ್ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ರಿಗೂ ಕೂಡ ಇಂತಹ ಒಂದು ದಿವ್ಯವಾದಂತಹ ಮಹತ್ತರವಾದಂತಹ ಈ ಒಂದು ಯಜ್ಞ
ಇಲ್ಲಿ ನಡೀತಿದ್ದು ಎಲ್ರಿಗೂ ಆ ಒಂದು ಯಜ್ಞದಲ್ಲಿ ಪ್ರತ್ಯಕ್ಷವಾಗಿ ಅವ್ರು ಅನುಭವಿಸಿದ್ರಲ್ಲ ಈ ಆನಂದ, ಅವ್ರು ಬಹಳ ಸಂತೋಷ ಆಯ್ತು. ಹಿಂದಿನದೆಲ್ಲ ಆ ರಾಮರಾಜ್ಯ ಅಂದ್ರೆ ಅಯೋಧ್ಯದಲ್ಲಿ ದಶರಥ ಹೇಗೆ ಮಾಡಿ ಆ ಒಂದು ಪಾಯಸವನ್ನ ತಗೊಂಡು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹೇಗೆ ಹುಟ್ಟಿದ್ರು, ಹಾಗೆ ಇಲ್ಲಿ ಅಂತಹ ಒಂದು ಸಂತಾನ ಪ್ರಾಪ್ತಿಯಾಗ್ಲಿ ಅಂತ ಎಲ್ರೂ ಕೂಡ ಮನಸ್ಸಿನಿಂದ ಹರಿಸಿದ್ರು ಅವರಿಗೆ. ಇಂತಹ ಒಂದು ಭವ್ಯವಾದ ಇದಾಯ್ತು. ಹಾಗೆ ಅಲ್ಲಿ ಒಂದು ಎಲ್ಲ ಆದ್ಮೇಲೆ ಹಾಗೆ ಶಾಂತ ಅಂತ ಕೂಡ ಬಂತು. ಎಲ್ರು ಭಾಸ್ಕರಾಚಾರ್ಯರನ್ನ ಆ ವೇದ ಘೋಷ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಸ್ಮರಿಸ್ಕೊಂಡ್ರು, ಚೆನ್ನಾಗಿ ಮಾಡಿದ್ದಾರೆ ಯಜ್ಞವನ್ನ ಅಂತ. ಅವನ ಕಾರ್ಯವು ಪರಿಸಮಾಪ್ತಿಗೊಂಡಿತು. ಉರಿಯುತ್ತಿದ್ದ ಸೂರ್ಯನು ತಂಪಾಗತೊಡಗಿದನು. ಮರುತನು ಜನತೆಗೆ ಯಜ್ಞೇಶ್ವರನ ಶಾಖದಿಂದ ದಣಿವಾಗದಂತೆ ತಂಪಾಗಿ ಬೀಸತೊಡಗಿದನು. ಅಗ್ನಿದೇವನು ತನ್ನನ್ನು ಆರಾಧಿಸಿದವರಿಗೆ ಕೃತಫಲವನ್ನು ನೀಡುತ್ತೆ ಎಂಬ ತೃಪ್ತಿಯಿಂದ ಜ್ವಲಿಸುತ್ತಾ ತನ್ನ ಜ್ಯೋತಿ ಜಿಹ್ವೆಗಳನ್ನು ಹಿಂತೆಗೆದುಕೊಂಡನು. ವೇದಿಕೆಯ ಬಳಿ ಇದ್ದವರೆಲ್ಲರೂ ಯಜ್ಞಕುಂಡಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿದರು. ಯಜ್ಞ ಭಸ್ಮ ತಿಲಕ ಧಾರಣೆ ಮಾಡಿಕೊಂಡರು. ಯಜ್ಞ ಪ್ರಸಾದಗಳನ್ನು ಸ್ವೀಕರಿಸಿದರು. ಪುಣ್ಯ ಮೂರ್ತಿಗಳಾದ ರಾಜದಂಪತಿಗಳಿಗೂ ತಮಗೂ ಯಜ್ಞೇಶ್ವರನ ಸಾಕ್ಷಾತ್ಕಾರವಾಯಿತೆಂದು ರಾಜಗುರುಗಳಾದ ಭಾಸ್ಕರಾಚಾರ್ಯರಿಗೆ ಹೃದಯ ತುಂಬಿ ಬಂದಿತು. ಋತ್ವಿಜರು ತಮ್ಮ ತಪಸ್ಸು, ಮಂತ್ರ, ಕ್ರಿಯೆಗಳಿಂದ ಕೂಡಿದ ಭಕ್ತಿಗೆ ಮತ್ತು ಹವಿಸ್ಸುಗಳಿಗೆ ಇಂತಹ ಶಕ್ತಿ ಇದೆ ಎಂಬುದನ್ನು ಕಿವಿಯಾರೆ ಕೇಳಿದ್ದೆವು, ಆದುದರಿಂದ ಕಣ್ಣಾರೆ ಕಂಡಂತಾಯಿತು ಎಂದು ಪರಸ್ಪರ ನುಡಿದಾಡಿಕೊಳ್ಳುತ್ತಾ ಆನಂದ ಸಾಗರದಲ್ಲಿ ಮುಳುಗಿದರು. ಮಣಿಕುಂಡಲ ದಂಪತಿಗಳಿಗೆ ಮಾತ್ರ ಅಮಾವಾಸ್ಯೆ ರಾತ್ರಿಯೆಂದು ಹುಣ್ಣಿಮೆಯ ಚಂದ್ರನನ್ನು ಕಂಡಷ್ಟೇ ಹಿಗ್ಗು ಮೂಡಿತು. ಮಣಿಕುಂಡಲ ದಂಪತಿಗಳಿಗೆ, ಕುಸುಮ ದಂಪತಿಗಳಿಗೆ ತಮ್ಮ ವಂಶ ಪರಂಪರೆಯ ಹಿರಿಮೆ ಗರಿಮೆಗಳನ್ನು ಕಾಪಾಡುವ ಹೊಣೆಯಿಂದಾಗಿ ತಮ್ಮ ಪಾಲಿಗಿದ್ದ ಕರ್ತವ್ಯದ ಭಾರವು ಮಾಯವಾಯಿತು. ಯಜ್ಞ ಪುರುಷನ ಕೊಡುಗೆಯಿಂದ ಇನ್ನು ಸಂತಾನ ಪ್ರಾಪ್ತಿ ಯೋಗವೊಂದೇ ಉಳಿದಿದೆ ಎಂದು ಪುತ್ರ ವಾಂಛೆಯ ಚಿಂತೆಯು ಮಾಯವಾಯಿತು. ಯಾವಾಗ ಯಜ್ಞ ಹವನ ಕಾರ್ಯ ಸಂಪೂರ್ಣವಾಗಿ ಶುಭಕರವಾಗಿ ಮಂಗಳಕರವಾಗಿ ನಡೀತೋ ಆವಾಗ ಅಲ್ಲಿರೋರ್ಗೆಲ್ಲ ಇನ್ನು ನಮ್ಮ ರಾಜ ರಾಣಿಯವರಿಗೆ ಪುತ್ರ ಸಂತಾನ ಆಗತ್ತೆ, ಇಲ್ಲಿ ಸಂತಾನ ಉಂಟಾದ್ರೆ ನಮ್ಗೆಲ್ಲ ಸಂತೋಷ ಆಗತ್ತೆ ಅನ್ನೋ ಒಂದು ಭಾವ ಬಂತು. ಭಾಸ್ಕರಾಚಾರ್ಯರಿಗಂತೂ ಇವಾಗ ಯಾರು ಪ್ರಧಾನ ಕಾರ್ಯದರ್ಶಿಗಳಾಗಿ ಕೂತ್ಕೊಂಡು ನಿರ್ವಹಿಸ್ತಾ ಇರ್ತಾರೋ ಯಜ್ಞ ಕಾರ್ಯಗಳನ್ನು, ಅವ್ರಿಗನ್ನಿಸ್ತು ಈ ಒಂದು ಕಾರ್ಯದಿಂದ ಅಗ್ನಿದೇವನ ಒಂದು ದರ್ಶನ ನನ್ಗಾಯ್ತು. ಅವರು ಬಹಳ ಸಂತೋಷ ಪಟ್ರು ಭಾಸ್ಕರಾಚಾರ್ಯರು. ಅಲ್ಲಿರೋರ್ಗೆಲ್ಲ ಬಹಳ ಸಂತೋಷ ಆಯ್ತು. ಈ ಒಂದು ಯಜ್ಞ ಕಾರ್ಯದಿಂದ ದೇವತೆಗಳ ಅಗ್ನಿದೇವನ ನಮ್ಗೆಲ್ಲ ದರ್ಶನ ಕೊಟ್ಟ. ಈ ಒಂದು ಭಾಗ್ಯ ನಮಗ್ ಸಿಗ್ಬೇಕಾದ್ರೆ ಇದು ಕೂಡ ಯಾವುದೋ ಜನ್ಮದ ಪುಣ್ಯ ಫಲ ಅನ್ನೋ ಒಂದು ಭಾವನೆ ಎಲ್ಲರ ಅಂತರಂಗದಲ್ಲಿ ಮೂಡ್ತಾ ಇತ್ತು. ಹೀಗೆ ಎಲ್ರೂ ಆನಂದವಾಗಿ ಇರ್ಬೇಕಾದ್ರೆ ಅಲ್ಲಿ ಒಂದು ಯಜ್ಞ ಕಾರ್ಯ ಮುಗೀತು. ಆ ನಂತರ ಮಾಡ್ತೀವಲ್ಲ ಆ ಯಜ್ಞ ಕಾರ್ಯದಲ್ಲಿ ದೇವತೆಗಳೆಲ್ಲ ಬಂದು ಪ್ರತ್ಯಕ್ಷರಾಗಿರ್ತಾರೆ. ಆ ಯಜ್ಞ ದೇವನಿಗೆ ಒಂದು ನಮಸ್ಕಾರ ಪ್ರತಿಯೊಬ್ರು ಸಲ್ಲಿಸ್ತಾರಲ್ಲ, ಹಾಗೆ ಪ್ರತಿಯೊಬ್ರು ಅಲ್ಲಿ ಯಜ್ಞ ದೇವನಿಗೆ ಯಜ್ಞ ಕುಂಡದಲ್ಲಿ ಪೂರ್ಣವಾಗಿ ಪ್ರದಕ್ಷಿಣೆ ಮಾಡಿದ್ರು. ಅಲ್ಲಿ ಯಜ್ಞ ದೇವನಿಂದ ಬಂದಿರುವಂತಹ ನಾವು ರಕ್ಷೆನ ಇಟ್ಕೊಳ್ತೀವಲ್ಲ, ಎಲ್ಲರೂ ರಕ್ಷೆನ ಇಟ್ಕೊಂಡ್ರು. ಆ ನಂತರ ಇನ್ನು ಆ ರಾಜ ಇದ್ರಲ್ಲಿ ಮಾಡಿರ್ತಾರಲ್ಲ ಊಟೋಪಚಾರಗಳು, ಆಮೇಲೆ ಆ ಕಡೆಗೆ ಹೋಗ್ತಾರೆ ಅನ್ನೋ ಒಂದು ಭಾವ ಇಲ್ಲಿ ಕಾಣುತ್ತೆ ಮುಂದೆ. ಈಗ ಇಂತಹ ಒಂದು ಮಹತ್ ಕಾರ್ಯದ ಒಂದು ಆಧಾರ ಸ್ತಂಭವಾಗಿ ನಿಂತ್ಕೊಂಡು ಮಾಡಿದ್ರಲ್ಲ ಭಾಸ್ಕರಾಚಾರ್ಯರು, ಎಲ್ಲರಿಂದನೂ ಹೊಗಳಿಸಲ್ಪಟ್ರು. ಯಾಕೆ ಅಂತ ಹೇಳಿದ್ರೆ ಒಂದು ಕಾರ್ಯನ ಪೂರ್ಣವಾಗಿ ಸಂಪೂರ್ಣವಾಗಿ ನಿಷ್ಠೆಯಿಂದ ಶಾಸ್ತ್ರೋಕ್ತವಾಗಿ ಮಾಡಿ ಅಲ್ಲಿಯ ಒಂದು ಫಲ ಏನ್ ಪಡಿಬೇಕು ಅದನ್ನ ಪಡೆಯೋ ಹಾಗೆ ಮಾಡಿದ್ರಲ್ಲ, ಅವ್ರಿಗೆ ಎಲ್ರೂ ಧನ್ಯವಾದಗಳನ್ನು ಹೇಳಿದ್ರು. ನಿಜವಾಗ್ಲೂ ಗುರುಗಳನ್ನ ಎಷ್ಟು ಇದು ತಿಳ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ವಿ. ಇವತ್ತು ಅದನ್ನ ಅಂದ್ರೆ ಇವತ್ತು ಪ್ರತ್ಯಕ್ಷವಾಗಿ ಕಂಡ್ವಿ ನಾವು ಭಾಸ್ಕರಾಚಾರ್ಯರ ಒಂದು ಶಕ್ತಿ ಸಾಮರ್ಥ್ಯ, ಆ ವೇದಗಳಲ್ಲಿರುವಂತಹ ಒಂದು ಸಾಮರ್ಥ್ಯ, ಇದನ್ನೆಲ್ಲ ಕಂಡು ಬಹಳ ಎಲ್ರಿಗೂ ಆಶ್ಚರ್ಯ ಆಯ್ತು, ಬಹಳ ಸಂತೋಷ ಪಟ್ರು. ಈ ರೀತಿ ಈ ಒಂದು ಯಜ್ಞದ ಒಂದು ಭಾಗವನ್ನ
ಎಲ್ಲ ವಿವರಣೆ ಮಾಡಿದ್ದಾರೆ. ಈ ಒಂದು ಭಾಗದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನ ಭಾಗಿಗಳಾಗಿದ್ವಿ. ಪುತ್ರಕಾಮೇಷ್ಟಿ ಯಾಗವನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸಿ. ಈ ಪುತ್ರ ಕಾಮೇಷ್ಟಿ ಯಾಗನ ಅಂದ್ರೆ ಯಾಗದ ಹೆಸರು ಗೊತ್ತಿತ್ತು ಅಂತ ತಿರ್ಗಾ ಹೇಳಲಿಲ್ಲ. ಈ ಒಂದು ಪುತ್ರ ಕಾಮೇಷ್ಟಿ ಯಾಗ ಅಂದ್ರೆ ಇದು ಸಾಮಾನ್ಯವಾಗಿ ಮಾಡೋದಲ್ಲ, ಮಹತ್ತರವಾಗಿರುವಂತದ್ದು. ಇಂತಹ ಒಂದು ಯಾಗವನ್ನ ಸುಸಜ್ಜಿತವಾಗಿ, ಸಂಪೂರ್ಣವಾಗಿ, ಶಾಸ್ತ್ರೋಕ್ತವಾಗಿ, ಆ ಭಕ್ತಿ ಭಾವದಿಂದ, ನಿಷ್ಠೆಯಿಂದ ಮಾಡಿದವರಿಗೂ ವೀಕ್ಷಣೆ ಮಾಡಿದವ್ರಿಗೆ ಎಲ್ರಿಗೂ ಸಂತೋಷ ಆಗದೆ. ಯಾವಾಗ ಆ ಯಜ್ಞದಿಂದ ಅವರು ಏನನ್ನು ಬಯಸ್ತಾರೋ ಅವರ ಒಂದು ಬಯಕೆ ಈಡೇರಿದಾಗ. ಹಾಗೆ ಈ ಒಂದು ಕಾರ್ಯದ ಒಂದು ಸಂಪನ್ನತೆ, ಕಾರ್ಯದ ಸಂಪೂರ್ಣತೆ ಬಹಳ ಚೆನ್ನಾಗಿ ಆಯ್ತು. ಎಲ್ರೂ ಬಹಳ ಆನಂದ ಪಟ್ರು. ಈ ಒಂದು ಭಾವದಲ್ಲಿ ಅಂದ್ರೆ ಆ ಆನಂದನ ನಾವು ಕೇವಲ ವರ್ಣನೆಯಿಂದನೂ ನಾವು ಹೇಳಿದಾಗ ನಾವು ಆ ಲೋಕದಲ್ಲಿ ಇರ್ತೀವಿ. ಇವಾಗ ಆ ವರ್ಣನೆನ ಕೇಳ್ತಾ ಇದ್ರೆ ನಾವು ಒಂದು ಆ ಯಜ್ಞ ಭಾವದಲ್ಲಿ, ಪುತ್ರಕಾಮೇಷ್ಟಿ ಯಜ್ಞದಲ್ಲಿ ನಾವು ಭಾಗಿಗಳಾಗಿ ಆನಂದ ಪಟ್ವೇನೋ, ಆ ಅಗ್ನಿದೇವನ ಒಂದು ಪ್ರಸಾದ ನಮಗೂ ಸಿಕ್ಕಿದೆ ಅನ್ನೋ ಒಂದು ಭಾವ ನಮ್ಮಲ್ಲಿ ಬರುತ್ತೆ. ಅಂತಹ ಒಂದು ದಿವ್ಯತೆ ಅದಕ್ಕೆ ಹೇಳ್ತಾರೆ, ಇವಾಗ ಯಾರು ಬರ್ದಿರ್ತಾರೋ, ಯಾರು ಕೇಳ್ತಾರೋ ಅದನ್ನ ಎಲ್ರಿಗೂ ಪುಣ್ಯ ಸಿಗುತ್ತೆ ಅಂತ. ಪುಣ್ಯ ಸಿಗುತ್ತೆ ಅಂದ್ರೆ ಆ ಒಂದು ಭಾವದಲ್ಲಿ ನಮ್ದನ್ನೆಲ್ಲ ಬಿಟ್ಬಿಡ್ತೀವಿ. ನಮ್ಮ ಅಂತರಂಗದಲ್ಲಿ ಏನೇ ದೋಷ ದೌರ್ಬಲ್ಯಗಳಿದ್ರು, ಏನೇ ಕಾಮನೆಗಳಿದ್ರು ಅದನ್ನೆಲ್ಲ ಬಿಟ್ಬಿಟ್ರೆ ಆ ಸಮಯದಲ್ಲಿ ಮನಸ್ಸು ಎಲ್ಲವನ್ನೂ, ಇವಾಗ ಹೇಳ್ತಾರಲ್ಲ ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಪಾಪಗಳೆಲ್ಲ ಇರಲ್ಲ, ಅಂದ್ರೆ ಹೋಗಿ ಎಲ್ಲೋ ಸೇರ್ಕೊಂಡಿರುತ್ತಂತೆ, ನಾವು ಹೋದ್ಮೇಲೆ ತಿಳ್ಕ ಬರುತ್ತಂತೆ. ಹಾಗೆ ಆ ಒಂದು ಭಾವ ಪ್ರಪಂಚದಲ್ಲಿ, ದೈವ ಭಾವದಲ್ಲಿ, ದೈವಿ ಭಾವದಲ್ಲಿ ಸ್ವರ್ಗ ಲೋಕ ಇದ್ದ ಹಾಗೆ ಅಂತಹ ಒಂದು ವಾತಾವರಣದಲ್ಲಿ ನಾವು ವೀಕ್ಷಿಸ್ತಾ ಇದ್ದಾಗ ನಮ್ಮನ್ನ ನಾವು ಮರೆತಿರ್ತೀವಿ. ಅಂತಹ ಒಂದು ಆನಂದ ಕೇಳುಗರಿಗೂ ಸಿಗುತ್ತೆ, ಮಾಡಿದವರಿಗೂ ಸಿಗುತ್ತೆ, ಮಾಡಿಸಿದವರಿಗೂ ಸಿಗುತ್ತೆ, ವೀಕ್ಷಕರಿಗೂ ಸಿಗುತ್ತೆ. ಅದ್ರಿಂದನೇ ಎಲ್ರಿಗೂ ಈ ಪುಣ್ಯ ಸಿಗುತ್ತೆ ಅಂತ ಪ್ರತಿಯೊಂದರಲ್ಲೂ ಭಗವದ್ಗೀತೆಯಲ್ಲಿ ಕೂಡ ಮಹಾತ್ಮೆ, ಗೀತಾ ಮಹಾತ್ಮೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ದುರ್ಗಾ ಸಪ್ತಶತಿಲ್ ಕೂಡ ಕೊನೆಗೆ ಆ ಒಂದು ಹೇಳಿದವರು ಯಾರು ಮಂತ್ರ ಪಠನ ಮಾಡ್ತಾರೋ, ಯಾರು ಅದನ್ನ ಕೇಳ್ತಾರೋ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ. ಇವಾಗ ನಾವು ಕೇಳಿದೀವಿ, ನಮ್ಗೆಲ್ರಿಗೂನು ಕೂಡ ಆ ಒಂದು ದೈವ ಆ ಒಂದು ದೇವ ವೃಂದ ಬಂದು ನಮ್ಮನ್ನೆಲ್ಲ ಕಾಪಾಡುತ್ತೆ. ಖಂಡಿತ ನಮ್ಮಲ್ಲಿ ಅಂತಹ ಒಂದು ಏನೋ ಭಾವನೆಗಳು ಅಂದ್ರೆ ನೆಗೆಟಿವ್ ಥಾಟ್ಸ್ ಅಲ್ಲ, ಪಾಸಿಟಿವ್ ಥಾಟ್ಸ್ ನಮ್ಮ ಹತ್ರ ಬರ್ಲಿ. ಆ ಒಂದು ಭಾವನೆಯನ್ನ ನಾವೆಲ್ಲ ತುಂಬಿಕೊಳ್ಳೋಣ. ಇಷ್ಟೊತ್ತವರೆಗೂ ತುಂಬಿಕೊಂಡ್ವಿ. ಖಂಡಿತ ಏನು 4 ನಿಮಿಷ ಇರೋದು 1 ಅವರ್ಗೆ. ಖಂಡಿತ ಈ 1 ಅವರಲ್ಲಿ ನಾವ್ ಏನೇನ್ ಕೇಳಿದ್ವೋ, ಏನೇನು ಅವರ ಒಂದು ಇದನ್ನ ಬರ್ದಿರೋದನ್ನ ಓದಿ ತಿಳ್ಕೊಂಡು ಆನಂದ ಪಟ್ಟು ಮಾಡಿದೀವಿ. ನಿಜವಾಗ್ಲೂ ಕೂಡ ನಮ್ಗೆಲ್ರಿಗೂ ಆ ಒಂದು ದೈವದ ಕೃಪೆ ಇರ್ಲಿ. ಆ ದೈವ ನಮ್ಮಂತರಂಗದಲ್ಲಿ ಆ ಒಂದು ಆತ್ಮ ಚೈತನ್ಯದ ಬೆಳಕನ್ನು ನೋಡುವಂತ ಒಂದು ಶಕ್ತಿ ಕೊಡ್ಲಿ. ಆ ಒಂದು ಶಕ್ತಿ ಅವನ್ ಕೊಡೋದಿಕ್ಕೋಸ್ಕರ ನಮ್ಮೆಲ್ಲರ ಈ ಒಂದು ಸದ್ಭಾವನೆಗಳು, ನಿತ್ಯ ನಿಯಮ ನಿಷ್ಠೆಗಳು, ಆ ನಂತರ ಶುದ್ಧೀಕರಣ, ನಮ್ಮ ಬಾಹ್ಯದ ಶುದ್ಧೀಕರಣ, ಆಂತರಿಕ ಶುದ್ಧೀಕರಣ ಎಲ್ಲ ನಡೀತಾ ಇದ್ದಾಗ ಇಂತಹ ಒಂದು ಯಜ್ಞ ಭಾವ ನಮ್ಮ ಅಂತರಂಗದಲ್ಲಿ, ನಮ್ಮ ದೋಷಗಳನ್ನೆಲ್ಲ ನಾವು ಯಜ್ಞ ದೇವನಿಗೆ ಸಮರ್ಪಿಸ್ಬಿಡೋಣ. ಅವನೆಲ್ಲ ನಮ್ಮನ್ನು ಶುದ್ಧಿ ಮಾಡ್ಬಿಡ್ಲಿ. ನಮ್ಮಲ್ಲಿ ನಮ್ಗೆ ಇನ್ನೇನಪ್ಪ ಕೊಡ್ಬೇಕು ಅಂತ ಹೇಳಿದ್ರೆ ಆ ಆತ್ಮ ಚೈತನ್ಯದ ಬೆಳಕಿನಲ್ಲಿ ನಾವು ಆನಂದ ಇರುವಂತಹ ಒಂದು ಶಕ್ತಿ ನಮ್ಗೆಲ್ರಿಗೂ ಕೊಡ್ಲಿ ಅಂತ ಕೇಳ್ಕೊಳ್ತಾ, ನಾನು ಈ ದಿನದ ಈ ವಿಚಾರವನ್ನ ಅಂತರಂಗದಲ್ಲಿ ಆ ಗುರು ಚತುಷ್ಟಯರು ಯಾವ ರೀತಿ ಕೂತ್ಕೊಂಡು ಪ್ರೇರಣೆ ಕೊಟ್ರು ಹೇಳೋದಿಕ್ಕೆ ಅಷ್ಟನ್ ಮಾತ್ರ ಹೇಳಿದೀನಿ. ಇಲ್ಲಿ ಏನು ನನ್ನದು ಅನ್ನೋದೇ ಇಲ್ಲ. ಯಾಕೆ ಅಂತ ಹೇಳ್ತೀರಿ, ಹೇಳ್ತಾ ಇದ್ದಾಗ ನನ್ಗೆ ಹಾಗೆ ಅನ್ನಿಸ್ತಾ ಇತ್ತು, ಒಳಗಡೆ ಕೂತ್ಕೊಂಡು ಆ ದೈವಿ ಶಕ್ತಿ ಏನನ್ ಹೊರಡಿಸುತ್ತೋ ಅಷ್ಟನ್ ಮಾತ್ರ ನಾವು ಹೇಳಬಲ್ಲಿವಿ ವಿನಃ ನಮ್ಮಲ್ಲಿ ನಾವು ಹಾಗೆ ಹೇಳ್ಬೇಕು ಹೀಗೆ ಹೇಳ್ಬೇಕು ಅಂದಾಗ ನಮ್ಮಲ್ಲಿ ಏನೂ ಬರಲ್ಲ. ನಾವೆಲ್ಲ ಹೇಳ್ತಾ ಇರೋರು ಆ ದೈವವೇ ನಮ್ಮ ಹತ್ರ ಹೇಳಿಸ್ತಾ ಇದೆ ಅನ್ನೋ ಒಂದು ಭಾವನೆ ನಮಗ್ ಬಂದು ಇದನ್ನ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಆತ್ಮ ಚೈತನ್ಯದ ಬೆಳಕಲ್ಲಿ ನಾವೆಲ್ಲ ಸದಾಕಾಲ ಆನಂದರಾಗಿರೋಣ ಅನ್ನೋ ಒಂದು ಭಾವನೆನ ನಾನು ನೀಡ್ತಾ ಈ ದಿನದ 2 ವಿಚಾರಗಳನ್ನ ಇಲ್ಲಿ ತಿಳಿಸಿದೀನಿ. ಇಲ್ಲಿ ಕೇಳುಗರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಹೇಳಿದ್ರೆ
ಅದನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ನನ್ನ 2 ವಾಕ್ಯಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಪ್ರೇಮಲೀಲಾ ನಾರಾಯಣ ಮೂರ್ತಿ ಅವರಿಗೆ. ತುಂಬ ತುಂಬ ಚೆನ್ನಾಗಿ ಎಲ್ಲ ವರ್ಣನೆ ಮಾಡ್ಕೊಂಡು ಬಂದ್ರಿ. ಯಜ್ಞ ಭಾವದಲ್ಲಿ ನಾವು ಇರುವಂತಹದ್ರಲ್ಲಿ ಎಲ್ಲರನ್ನೂ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಪೆನುಗೊಂಡಲ್ಲಿ ನಾವೇ ಇದ್ವೇನೋ ಅಂತ ಅನ್ನಿಸ್ತಾ ಇತ್ತು. ತುಂಬ ಧನ್ಯವಾದಗಳು. ಈಗ ಶ್ರೀಮತಿ ಜ್ಯೋತಿ ಅಶ್ವತ್ಥನಾರಾಯಣರವರು ಒಂದು ಕೀರ್ತನೆಯನ್ನು ಹಾಡಬೇಕು ಅಂತ ಕೋರ್ಕೊತಾ ಇದ್ದೀನಿ. ಸುಜನುಡುಲೇ ಮಾನವುಡೇನ ಸುಜನುಡುಲೇ ಮಾನವುಡೇನ ಸುಜನುಡುಲೇ ಪ್ರೇಮಾಮೃತ ವರ್ಷಧಾರನೋ ಮಾನವುಡೇನ ಸುಜನುಡುಲೇ ಪ್ರೇಮಾಮೃತ ವರ್ಷಧಾರನೋ ಮಾನವುಡೇನ ಸುಜನುಡುಲೇ ಪ್ರೇಮಾಮೃತ ವರ್ಷಧಾರನೋ ಮಾನವುಡೇನ ಸುಜನುಡುಲೇ ಈ ಮಾಯಾಮಯ ವಿಷಯ ಮಧ್ಯಲೋ 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 వాసవిని భక్తి ధారలో తరించు వాసవిని భక్తి ధారలో తరించు వాసవిని భక్తి ధారలో తరించు వాసవిని భక్తి ధారలో తరించు ఏ మానవుడైన సుజనుడులే ప్రేమామృత వర్షధారలో ఏ మానవుడైన సుజనుడులే ద్వేషరహితమగు కర్మాచరణలో దోషములెల్ల క్షణమున నశించును ద్వేషరహితమగు కర్మాచరణలో దోషములెల్ల క్షణమున నశించును క్లేశాపహారిణి గీత సుధావళి క్లేశాపహారిణి గీత సుధావళి క్లేశాపహారిణి గీత సుధావళి క్లేశాపహారిణి గీత సుధావళి పాశ విమోచిని నీవై ఉండగా పాశ విమోచిని నీవై ఉండగా పాశ విమోచిని నీవై ఉండగా పాశ విమోచిని నీవై
మానవుడైన సుజనులే ప్రేమామృత వర్షధారలో ఏ మానవుడైన సుజనులే ತುಂಬ ಸೊಗಸಾಗಿ ಮೂಡ್ ಬಂತು. ಧನ್ಯವಾದಗಳು. ಇವತ್ತು ಕ್ಲಿಯರ್ ಆಗಿ ಬಂತು. ಹೌದಾ? ಏನು ಡಿಸ್ಟರ್ಬ್ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಬಂತಮ್ಮ. ತುಂಬ ಧನ್ಯವಾದಗಳು. ಆಯ್ತು. ನಾನು ಮ್ಯೂಟ್ ಮಾಡಿಕೊಂಡೇ ಹೇಳ್ತಾ ಇದ್ದೀನಿ, ನೋಡಲೇ ಇಲ್ಲ. ಸರಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ವಾಸವಿ.